ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಪುಟ್ಟ ಗ್ರಾಮದ ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿದವರು ಸುಹೇಲ್ ಅಹಮದ್ ಮರೂರು. ಆ ಕುಟುಂಬ ಆಸೆ ಪಡಬಹುದಾಗಿದ್ದ ದೊಡ್ಡ ಹುದ್ದೆಯಲ್ಲಿ ಅವರಿದ್ದರು. ಅದೇ ರೀತಿ ಮುಂದುವರೆದಿದ್ದರೆ ತನ್ನ ಮಕ್ಕಳು, ಕುಟುಂಬ, ಬಂಧು ಬಾಂಧವರ ಕಣ್ಮನಿಯಾಗಿ ಸುಖ ಜೀವನ ನಡೆಸಲು ಬೇಕಾದ ಎಲ್ಲವೂ ಅದರಲ್ಲಿ ಸಿಗ್ತಾ ಇತ್ತು. ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸುಹೇಲ್ ತನ್ನ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟುಬಿಟ್ರು. ರಾಜೀನಾಮೆ ಕೊಟ್ಟ ನಂತರ ಒಮ್ಮೆ ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ಹೇಳಿದ್ದನ್ನು ಬಿಟ್ಟರೆ ತಕ್ಷಣದಲ್ಲಿ ಹೊಸ ಸ್ಥಾನಗಳಿಗೆ ಅಥವಾ ಪ್ರಚಾರಕ್ಕೆ ಅವರು ಹಾತೊರೆಯಲಿಲ್ಲ. ತನ್ನ ಮುಂದಿನ ಹಾದಿಯ ಶೋಧಕ್ಕೆ 1 ವರ್ಷ ಮೀಸಲಿಟ್ಟರು. ಅವರು ರಾಜೀನಾಮೆ ಕೊಟ್ಟು ಸರಿಯಾಗಿ 1 ವರ್ಷವಾಗಿರುವ ಈ ದಿನ ಅವರನ್ನು ಈದಿನ.com ಸಂದರ್ಶಿಸಿದೆ. ಅವರೇನು ಹೇಳುತ್ತಾರೆ ಕೇಳೋಣ ಬನ್ನಿ. ಸುಹೇಲ್, ಸರಿಯಾಗಿ 1 ವರ್ಷದ ಕೆಳಗಡೆ ಈ ಇಂಟರ್ವ್ಯೂ ಮಾಡಬೇಕಾಗಿತ್ತು. ನಮಗೆ ಮೈಸೂರು ಕಡೆ ಒಬ್ಬರು ಪೊಲೀಸ್ ಆಫೀಸರು ಶಶಿಕಾಂತ್ ಅಂತಿರೋ ಕಣ್ಣನ್ ಗೋಪಿನಾಥ್ ಅಂತರದಲ್ಲಿ ಇನ್ನೊಬ್ಬರು ಆಫೀಸರು ರಿಸೈನ್ ಮಾಡಿಬಿಟ್ಟಿದ್ದಾರೆ ಅಂತ. ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ನಮ್ಗೆ ಅವಾಗಲೇ ಅನಿಸಿತ್ತು. ಆದರೆ ನಿಮ್ಮ ಪರಿಚಯ ಇರಲಿಲ್ಲ. ನೀವೀಗ ನಮಗೆ ಸಾಕಷ್ಟು ಪರಿಚಯ ಆಗಿದ್ದೀರಾ. ಯಾಕೆ ರಿಸೈನ್ ಮಾಡಿದ್ರಿ ಅನ್ನೋ ವಿಚಾರನ ಕೇಳಬೇಕು. ಆದರೆ ಅದಕ್ಕೆ ಮುಂಚೆ 1 ವರ್ಷ ಆಗಿದೆ ಇವತ್ತಿಗೆ ಸರಿಯಾಗಿ. ಸಂವಿಧಾನದ ದಿನವೇ ರಾಜೀನಾಮೆ ಕೊಡಬೇಕು ಅಂತ ಬೇರೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ 1 ವರ್ಷ ಆದಮೇಲೆ ನಿಮಗೆ ನಾನು ರಾಜೀನಾಮೆ ಕೊಡದೇ ಇದ್ದರೆ ಒಳ್ಳೇದಿತ್ತು ಅಂತ ಏನಾದರೂ ಪಶ್ಚಾತ್ತಾಪ ಆಗಿದೆಯಾ? ಖಂಡಿತ ಇಲ್ಲ. ಒಂದು ಕ್ಷಣಕ್ಕೂ ಒಂದು ಕಿಂಚಿತ್ ಬೇಸರ, ಹಿಂಜರಿಕೆಯೂ ನನ್ನ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಕಾರಣ ನನ್ನ ನಿರ್ಧಾರ ತುಂಬ ಅಚಲವಾದದ್ದು, ದೃಢ ಸಂಕಲ್ಪವಾದದ್ದು. ನಾನು ಹೆಚ್ಚು ಮಹತ್ವಾಕಾಂಕ್ಷೆ ಇಟ್ಕೊಂಡೇನು ಈ ನಿರ್ಧಾರ ಮಾಡಿರಲಿಲ್ಲ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿನ ಹೋರಾಟ ತುಂಬ ಮಹತ್ ಕಾರ್ಯ. ಅದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಬಂದಿದ್ದೀನಿ. ಆದ್ದರಿಂದ ಯಾವುದೇ ಪಶ್ಚಾತ್ತಾಪ ಇಲ್ಲ. ಕಷ್ಟ ಏನಾಗಿಲ್ಲ ಈ 1 ವರ್ಷದಲ್ಲಿ? ತೀರಾ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಆರ್ಥಿಕವಾಗಿ ಸಮಸ್ಯೆ ಆಯಿತು. ಯಾಕಂದರೆ ನಂದು ತುಂಬು ಕುಟುಂಬ, 2 ಮಕ್ಕಳು, ಹೆಂಡತಿ, ತಾಯಿ ಮತ್ತು ತುಂಬ ಜನ ಡಿಪೆಂಡೆಂಟ್ಸ್ ಇರೋವಂಥ ಹಿನ್ನೆಲೆಯಿಂದ ಬಂದವನು. ಬೇರೆ ನಮ್ಮ ಕೃಷಿ ಭೂಮಿಲೂ ಕೂಡ ನಾನು ಇದುವರೆಗೂ ಕೃಷಿ ಮಾಡಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಕಮಿಟ್ಮೆಂಟಲ್ ಪರ್ಸನ್ನು. ಯಾವುದೇ ಸಿದ್ಧತೆ ಇಲ್ಲದೆ ಆಚೆ ಬಂದೆ. ಆ ವಿಷಯದಲ್ಲಿ ಒಂದು ಸ್ವಲ್ಪ ಅದು ಒಂದು ಅನುಭವ ಆಗಿದೆ. ಅದು ಹೊರತಾಗಿ ನಾನು ಮಾಡ್ಕೊಂಡು ಬಂದಬೇಕಾದ ಕಾರ್ಯದಲ್ಲಿ ನಾನು ಒಂದು ಸ್ವಲ್ಪ ಟೇಕ್ ಆಫ್ ಆಗೋದು ಸ್ಲೋ ಆಯಿತು. ಕಾರಣ ನನಗೆ ದೊಡ್ಡ ಹಿನ್ನೆಲೆ ಇಲ್ಲ, ನಮಗೆ ಬ್ಯಾಕಪ್ ಇಲ್ಲದಿರೋ ಕಾರಣ ಈ ಟೇಕ್ ಆಫ್ ಲೇಟ್ ಆಗಿದೆ ಅಂತ ಅನಿಸ್ತು. ಈಗ ಒಳ್ಳೆಯ ಜನರ ಸಂಘ ಸೇರಿದ್ದೀನಿ. ನಿಧಾನವಾಗಿ ನನ್ನ ಕಾರ್ಯ ಚಾಲ್ತಿಗೆ ಬಂದಿದೆ. ಸರ್ಕಾರಿ ಸೇವೆಯಲ್ಲಿದ್ದವರು ರಿಸೈನ್ ಮಾಡಿರೋದು, ಕಾಲೇಜ್ ಲೆಕ್ಚರರ್ ಆಗಿ ದೊಡ್ಡ ಸಂಬಳ ತೆಗೆದುಕೊಳ್ತಿರೋ ರಿಸೈನ್ ಮಾಡಿರೋದು, ಇಂಥದ್ದೆಲ್ಲ ನಾವು ನೋಡಿದ್ದೀವಿ. ಅದಕ್ಕೆ ಅವ್ರು ಹೇಳಿದ್ರು, ನಾವು ನೋಡಿ ಸಿದ್ಧತೆ ಮಾಡ್ಕೋಬೇಕು ಅಂತಲೇ ಕಾಯ್ತಾ ಇದ್ದರೆ ಯಾವತ್ತೂ ಆ ದಿನ ಬರಲ್ಲ. ಈ ಸಮಾಜಕ್ಕೆ ಯಾವತ್ತು ಅಗತ್ಯ ಇರುತ್ತೋ ಅವತ್ತು ನಾವು ರಿಸೈನ್ ಮಾಡಬೇಕು ಅಂತ. ಆದರೆ ಸುಹೇಲ್, ಇದರಲ್ಲಿ ಸಮಾಜಕ್ಕೆ ಅಗತ್ಯ ಇರೋದು ಇದೆಯಲ್ಲ, ನೀವು ಪೊಲೀಸ್ ಆಫೀಸರಾಗಿ ಕೆಲಸ ಮಾಡೋದು ಕೂಡ ಸಮಾಜದ ಅಗತ್ಯ ಅಲ್ವಾ? ಅದು ಬಿಟ್ಟು ಇಲ್ಲ ನಾನು ಈ ಕೆಲಸನೇ ಬಿಡಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ರಿ? ನನ್ನ ಅಧಿಕಾರಿ ವ್ಯಾಪ್ತಿಲಿ ನಾನು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಬೋದಿತ್ತು. ಅದನ್ನು ನಾನು ಮಾಡಿದ್ದೀನಿ ಅನ್ನೋ ಸಂತೃಪ್ತ ಭಾವನೆ ಇದೆ. ಇದುವರೆಗೂ ಆ ಕೆಲಸಗಳನ್ನು ಮಾಡಿದ್ದೀನಿ. ಬಟ್ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ, ಸಂವಿಧಾನದ ಆಳ್ವಿಕೆಯಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶಿಯಿಂದ ಹಿಡಿದು ಮುಖ್ಯ ಕಾರ್ಯದರ್ಶಿ, DG, IGP ಎಲ್ಲ ಹುದ್ದೆಗಳು ಸುಭಿಕ್ಷೆಯಾಗಿ ಅದು ಉಳಿಯೋದು ಸಂವಿಧಾನ ಬಿಗಿ ಇದ್ದಾಗ, ಸಂವಿಧಾನದ ಆಶಯ ಸರಿ ಇದ್ದಾಗ. ಅದೇ ಅದೇ ದಾರಿ ತಪ್ತಾ ಇದೆ, ಅದೇ ಹಾದಿ ತಪ್ತಾ ಇದೆ ಅಂತ ಅನಿಸಿದಾಗ ನಾನೊಬ್ಬ DYSP ಹುದ್ದೆಯಲ್ಲಿ ಆರಾಮಾಗಿ ವಿರಾಮ ಮಾಡೋದು ನನಗೆ ಸೂಕ್ತ ಅನಿಸ್ಲಿಲ್ಲ ಸರ್. ನನಗೆ ಈ ಹುದ್ದೆನೂ ಕೂಡ ನನಗೆ ಸಂವಿಧಾನದ ಕೊಡುಗೆ. ಆ ಹುದ್ದೆನೇ ನನಗೆ ಅನಿಸ್ತು, ಬಲವಾಗಿ ಅನಿಸಿದೆ ಅದು. ನಾನು ಮುಂದಿನ ಪೀಳಿಗೆಗೆ ಇವೆಲ್ಲ ಇದೇ ರೀತಿ ಸುಭಿಕ್ಷೆಯಾಗಿರಬೇಕಂದ್ರೆ ನಾವು ಇವತ್ತು ಒಂದು ಹೋರಾಟ. ಯಾಕಂದರೆ ನಾವು ಕೂಡ ಇವತ್ತು ಈ ಹುದ್ದೆಗಳನ್ನ ಅನುಭವಿಸ್ತಾ ಇದ್ದೀವಿ. ಸ್ಥಾನಮಾನ ಅಂದರೆ ಇದು ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನಗಳ ಕೊಡುಗೆ. ಪ್ರತಿ ಬಾರಿನೂ ಆ ಕಾಲಘಟ್ಟದಲ್ಲಿ ಕೆಲವರೊಬ್ಬರು ಆ ಜವಾಬ್ದಾರಿಗಳು ನಿರ್ವಹಿಸಬೇಕು. ನನಗೊಂದು ಖುಷಿ ಇದೆ, ನಾನು ಈ ಕಾಲಘಟ್ಟದ ಈ ಜವಾಬ್ದಾರಿಗೆ ಈ ಸಂಕಲ್ಪ ಮಾಡಿದ್ದೀನಿ, ಆ ರೀತಿ ಅಂದ್ಕೊಂಡಿದ್ದೀನಿ. ಈ 1 ವರ್ಷದಲ್ಲಿ ಮಧ್ಯ ಯಾವತ್ತೂ ಕೂಡ ಬೇಜಾರು ಆಗಿಲ್ಲ? ಖಂಡಿತ ಇಲ್ಲ ಸರ್. ಯಾಕಂದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ವೈಯಕ್ತಿಕವಾಗಿ ಆರ್ಥಿಕ ಹಿನ್ನೆಲೆ ಕಾರಣಕ್ಕೆ ಸ್ವಲ್ಪ ಎಡವಿದ್ದೀನಿ, ಕಷ್ಟ ಅನುಭವಿಸಿದ್ದೀನಿ. ಉಳಿದಂತೆ ನಾನು ಅಂದ್ಕೊಂಡಿದ್ದು ಬಂದಿದ್ದ ಉದ್ದೇಶಕ್ಕೆ ನಾನು ಸಮರ್ಪಣೆ ಮಾಡಬೇಕು ಅಂತಲೇ ಬಂದಿದ್ದೀನಿ. ನಿರ್ಧಾರ ತುಂಬ ಅಚಲವಾಗಿತ್ತು, ದೃಢ ಸಂಕಲ್ಪದಿಂದ ಕೂಡಿತ್ತು. ಯಾವುದೇ ಮಹತ್ವಾಕಾಂಕ್ಷೆ ಇಲ್ಲದೆ ಮಹತ್ ಕಾರ್ಯ ಮಾಡಬೇಕು ಅಂತ ಬಂದಿದ್ದರಿಂದ ಆ ರೀತಿ ನನಗೆ ಫೀಲ್ ಆಗಿಲ್ಲ.
ಸೊ ಇದು ನನ್ನ ಹಿನ್ನೆಲೆ ಆ ರೀತಿಲಿ ಇರಲಿಲ್ಲ ಅಂತ ನೀವು ಹೇಳಿದ್ರಿ. ನಿಮ್ಮದು ಮೈಸೂರು ಜಿಲ್ಲೆ ಹುಣಸೂರು ತಾಲ್ಲೂಕು ಮರೂರು ಗ್ರಾಮ. ಸೊ ಈ ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳಿ. ಆ ಮರೂರಿನಲ್ಲಿ ನಿಮ್ಮ ಫ್ಯಾಮಿಲಿ ಏನು, ನಿಮ್ಮದು ತುಂಬ ಆಸ್ತಿ ಪಾಸ್ತಿ ಜಮೀನೆಲ್ಲ ಇದ್ದಿದ್ದ, ಆ ಊರಿಂದು ವಿಚಾರ ಏನು ಸ್ವಲ್ಪ ಹೇಳ್ಬೋದು? ಮತ್ತೊಮ್ಮೆ ನಾನು ಈ ರೀತಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಸರ್. ನಾವು ಕೂಡ ಒಪ್ಪತ್ತಿನ ಊಟಕ್ಕೆ ಪರದಾಡಿ ಉಪ್ಪಿಟ್ಟು ತೊಂಬಿಟ್ಟು ಕೊಡ್ತಾ ಇದ್ದಾರೆ ಅಂತ ಕಾರಣಕ್ಕೆ ಶಾಲೆಗೆ ಹೋದವರು. ಆವಾಗ 1 ಲಕ್ಷ ಸಂಬಳದ 1 ಕೋಟಿ ಕೊಟ್ಟರು ಸಿಗದೇ ಇರೋಂಥ ಹುದ್ದೆನ ನಾನು ಥ್ರೋಔಟ್ ಮಾಡೋಷ್ಟು ಪರಿಸ್ಥಿತಿ ನಾನು ಇರಲಿಲ್ಲ. ಬಟ್ ಅದಾಗಿಯೂ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಮ್ಮಪ್ಪ ಒಬ್ಬರು ರೈತರೂ ಹೌದು, ನಮ್ಮಪ್ಪ ಎಲ್ಲ ಕೆಲಸನೂ ಮಾಡಿದ್ದಾರೆ. ಯಾಕಂದರೆ ನಮ್ಮನೆ ಪಂಚರ್ ಶಾಪು ಇದೆ, ಈಗಲೂ ಇದೆ. ಇವತ್ತಿಗೂ ಊರಲ್ಲಿ ನಮ್ಮ ಊರಿನ ಮಧ್ಯ ತೇಜಸ್ವಿ ಸೂರ್ಯನ ಕುಮಾರಸ್ವಾಮಿನ ಪಂಚರ್ ಇದನ್ನು ಹೇಳಿದ್ರು. ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಈ ಪಂಚರು ಮತ್ತು ಇನ್ನೊಂದು ಹೇಳ್ತೀನಿ, ಉತ್ತರ ಕೊಡ್ತೀನಿ ಸರ್. ನಾನು ಯಾರು ಇದನ್ನು ಹೀಯಾಳಿಸ್ತಾ ಇದ್ದಾರೆ ವೃತ್ತಿಗಳನ್ನ, ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಂಥವ್ರ ಮನಸ್ಥಿತಿನ, ದಬ್ಬಾಳಿಕೆ ಮನಸ್ಥಿತಿನ ಖಂಡಿಸಬೇಕು ಅನ್ನೋದು ನನಗಿದೆ. ಮುಂದಿನ ಸಕಾಲದಲ್ಲಿ ಅವ್ರಿಗೆ ಎಲ್ಲರಿಗೂ ಉತ್ತರ ಕೊಡ್ತೀನಿ. ಸೊ ನಿಮ್ಮ ತಂದೆ ವ್ಯವಸಾಯ ಕೂಡ ಮಾಡ್ತಾಯಿದ್ರು? ನಮಗೆ ಜಾಯಿಂಟ್ ಫ್ಯಾಮಿಲಿ ನಮ್ಮದು. ನಮ್ಮ ಅಪ್ಪನಿಗೆ 5 ಜನ ತಮ್ಮಂದಿರು. ನಮಗೊಂದು 6 ಎಕರೆ ಜಮೀನಿದೆ, ಈಗಲೂ ಇದೆ. ಈಗಲೂ ನಾವು ಹೊಗೆಸ ಬೆಳಿತೀವಿ, ಅವರೆಕಾಯಿ ಬೆಳಿತೀವಿ, ತಡ್ನಿಕಾಯಿ ಬೆಳಿತೀವಿ, ರಾಗಿ ಹಾಕ್ತೀವಿ, ಭತ್ತನೂ ಹಾಕ್ತೀವಿ. ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ವೃತ್ತಿಗಳು, ಈ ಪಂಚರ್ ಶಾಪ್ ಹೇಳಿದೆ, ವೆಲ್ಡಿಂಗೂ ಇದೆ ನಮ್ಮನೆ. ಮತ್ತು ಡಿಶ್ಶು ಒಂದು ಇದೆಯಲ್ಲ, ಅದನ್ನು ಕೂಡ ನಮ್ಮಪ್ಪ ಆವಾಗಲೇ ಮಾಡಿದರು. ನಮ್ಮಪ್ಪ ಎಲ್ಲ ಕಸುಬುಗಳಲ್ಲೂ ಕೂಡ ಅವರು, ಯಾಕಂದರೆ ಒಂದು ಇದರಿಂದ ನಮಗೆ ಆದಾಯ ಸಾಲ್ತಿರಲಿಲ್ಲ. ಮತ್ತು ವ್ಯಾನ್ಗಳು, ಸಾರಿಗೆ ಡಿಪಾರ್ಟ್ ಅದನ್ನು ಕೂಡ ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ ನಮ್ಮ ಆದಾಯದಿಂದನೇ ನಮ್ಮ ಕುಟುಂಬ ನಡೀಲಿಲ್ಲ ಸರ್, ಅದಕ್ಕೂ ಮೀರಿದಿದೆ. ಯಾಕಂದರೆ ಅದು ಒಂದು ದೊಡ್ಡ ಸಾಮಾಜಿಕ ಋಣ ಇದೆ. ನಮ್ಮ ಮರೂರು ಇದೆಯಲ್ಲ, ತುಂಬ ಅದ್ಭುತ ಊರು. ಒಂದು 500 ಒಕ್ಕಲಿದೆ ಸರ್, ಮೀನ್ಸ್ ಮನೆಗಳು. ಎಲ್ಲ ಸಮುದಾಯಗಳಿದ್ದಾರೆ. ಅದರಲ್ಲಿ ಮುಸ್ಲಿಂ ಸಮುದಾಯಗಳು ಒಂದು 30-40 ಮನೆಗಳಿದೆ. ಇವತ್ತಿಗೂ ನಮ್ಮ ಮನೆ ಇದೆಯಲ್ಲ, ಆ ಮನೆ ಪಕ್ಕದ ಬೀದಿ ದಲಿತ ಬೀದಿ, ಹಿಂದೆ ಬೀದಿ ನಾಯಕರ ಬೀದಿ, ಅದ್ರ ಹಿಂದೆ ಬೀದಿ ಉಪ್ಪಾರರ ಬೀದಿ. ಮತ್ತು ನಮ್ಮ ಮರೂರು ಮಸೀದಿ ಇದೆಯಲ್ಲ, ಅದು ಒಂದು ಅದ್ಭುತವಾಗಿ ನಿರ್ಮಾಣ ಆಗೈತೆ. ಹೇಳ್ತೀನಿ ನೋಡಿ, ಮಸೀದಿಯ 4 ಭಾಗದಲ್ಲಿ ಇರೋರು ಕೂಡ ಹಿಂದೂ ಸಮುದಾಯದವರು. ಹೆಸರುಗಳು ಕೇಳಿ ತುಂಬ ವಿಶೇಷ ಐತೆ. ಎಡಭಾಗಕ್ಕೆ ಮಸೀದಿಯ ಎಡಭಾಗಕ್ಕೆ ಕೃಷ್ಣ ಅಂತ ಇದೆ. ಏನು ಮನೆ? ಅವ್ರದ್ದು ಕೃಷ್ಣ ಅವ್ರದ್ದು. ಕೃಷ್ಣ, ಓಕೆ. ಎದುರು ಭಾಗದಲ್ಲಿ ಶಿವಣ್ಣ ಅಂತ ಶಿವ ಇದ್ದಾರೆ, ಹಿಂದೆ ಪುಟ್ಟರಾಜ ಇದ್ದಾರೆ, ಎಡದಲ್ಲಿ ನಟರಾಜ ಇದ್ದಾರೆ. ಮತ್ತು ನಾವುಗಳು ನಮ್ಮ ಮನೆಗೆ, ನಾನು ಹೇಳಿದೆ ಆವಾಗಲೇ, ಆರ್ಥಿಕವಾಗಿ ಈ ರೀತಿ ನಾನು ಆ ಪರಿಸ್ಥಿತಿ ಕಣ್ಣಾರೆ ನೋಡಿರೋದು ಬಾಲ್ಯದಲ್ಲಿ. ನಮ್ಮ ಮನೆಗಳಲ್ಲಿ ಅಕ್ಕಿ ಇಲ್ಲ ಅಂದರು, ಕಾಳಿಲ್ಲ ಅಂದರು, ಹಸಿಟ್ಟಿಲ್ಲ ಅಂದರು, ಎಲ್ಲರ ಮನೆಗಳಿಂದಲೂ ತಂದು ಸಾಲ ಕಡ ತಂದು ಅಡುಗೆ ಮಾಡ್ಕೊಂಡು. ಅಂದರೆ ನೀವು ಚಿಕ್ಕವರಿದ್ದಾಗ, ನಿಮ್ಮ ಚಿಕ್ಕವರಿದ್ದಾಗ. ಆಮೇಲೆ ದಲಿತರು ಬೀದಿಯಿಂದನೂ ತಂದಿದ್ದೀವಿ. ಅವ್ರ ಮನೆ ಹಸಿಟ್ಟು ಕೂಡ ನಾವು ತಿಂದಿ ಋಣ ಇದೆ. ನಾಯಕರ ಮನೆಯಲ್ಲಿ ಮೀನು ಸಾಂಬಾರು ತೊಗೊಂಡು ತಿಂದಿದ್ದೀವಿ. ಲಿಂಗಾಯತರ ಮನೆ ಒಬ್ಬಟ್ಟು, ಉಪ್ಪಿಟ್ಟು, ವಡೆ ಇವೆಲ್ಲ ತಿಂದು ನಮಗೆ ಅದ್ರ ರುಚಿ ನಮಗೆ ಬಾಯಿಗೆ ಇರೋದೇ ಅವ್ರ ಮನೆಗಳಲ್ಲಿ. ಯಾಕಂದರೆ ನಮ್ಮ ಮನೆಗಳಲ್ಲಿ ಇವು ಮಾಡ್ತಾನೆ ಇರಲಿಲ್ಲ. ಒಂದು ಮೊರದಲ್ಲಿ ಪಾತ್ರೆಯಲ್ಲಿ ಬೋಸಿಲಿ ಹಾಕ್ಕೊಟ್ಟು ಕಳಿಸೋರು ಹಬ್ಬಗಳನ್ನು, ಅದೆಲ್ಲ ತಿಂದಿದ್ದೀವಿ. ಹಾಗೆಯೇ ನೆರೆಹೊರೆಯ ಗೌಡ ಸಮಾಜಗಳಲ್ಲಿ ಒಕ್ಕಲಿಗೌಡರು, ಉಪಾರಗೌಡರು ಎಲ್ಲರೂ ಇದ್ದಾರೆ. ಅವರು ನಮ್ಮಪ್ಪನಿಗೆ ದುಡ್ಡು ಸಾಲ ಕೊಡ್ತಾಯಿದ್ರು. ಬದಲಾಗಿ ನಮ್ಮಪ್ಪ ಏನು ಮಾಡ್ತಿದ್ರು ಅಂದರೆ, ನಿಮ್ಮಪ್ಪ ನಮ್ಮ ಜೊತೆ ನಿಲ್ಲದೆ ಧೈರ್ಯ ಹಾಕೋಣ, ಅದಕ್ಕೆ ನಾವು ನಿಮಗೆ ಕಷ್ಟಕ್ಕೆ ಆಗ್ತಾಯಿದ್ದೀವಿ. ಅವ್ರ ಮನೆ ಸಾಲದ ಋಣನೂ ನಮಗೆ ಸಾಲ ಕೊಟ್ಟೆ ನಮ್ಮ ಕಷ್ಟ ಸುಖ ಕೊಡ್ತಾಯಿದ್ರು. ಆಮೇಲೆ ನಾನು ವಿದ್ಯಾರ್ಥಿ ಆದಾಗ ನನಗೆ ಬ್ರಾಹ್ಮಣರ ಕಡೆಯಿಂದ ನಾನು ವಿದ್ಯಾದಾನನೂ ಪಡೆದಿದ್ದೀನಿ. ಒಳ್ಳೆ ಬ್ರಾಹ್ಮಣ ಗುರುಗಳಿಂದ ನಾನು ವಿದ್ಯೆನೂ ಪಡೆದಿದ್ದೀನಿ. ಬಟ್ ಸಮಾಜ ಯಾವಾಗ ಧಾರ್ಮಿಕ, ಈಗ ಇತ್ತೀಚಿನ ಸಮಾಜ ಈ ಬಾಂಧವ್ಯ, ಈ ಇಂಟರ್ಡಿಪೆಂಡೆನ್ಸಿ, ಈ ಕೋಆಪ್ರೇಷನು, ಕೊಡುವು ತಗೋ ಸಂಬಂಧಕ್ಕೆ ಅದು ದೂರದ ಮಾತಾಯಿತು. ದೊಡ್ಡ ಕಂದಕ ಸೃಷ್ಟಿ ಆಗ್ತೈತೆ. ಒಂದು ಧಾರ್ಮಿಕ ಸಂಘರ್ಷನೇ ನಡೀತೈತೆ ದೇಶದಲ್ಲಿ. ಹಿಂದೂ ಮುಸ್ಲಿಂ ಧಾರ್ಮಿಕ ಸಂಘರ್ಷ ಶುರುವಾಗಿದೆ ಅಂತ ಅದು ನನಗೆ ತುಂಬ ನಿದ್ದೆಗೆಡಿಸ್ತು ಸರ್. ಯಾಕಂದರೆ ದೇಶದ ರಾಜಕಾರಣ ದ್ವೇಷದ ರಾಜಕಾರಣ ಆಗ್ತೈತೆ. ಹೌದು, ಇದು ರಾಜಕಾರಣದ್ದಲ್ವಾ? ನಿಮ್ಮ ಊರಿನ ಪರಿಸ್ಥಿತಿ ಹಂಗೆ ಬದಲಾಗಿದ್ಯಾ ಇವಾಗ? ಅಂದರೆ ನೀವೇನು ನಿಮ್ಮ ಬಾಲ್ಯದಲ್ಲಿ ಹೇಳ್ತಾ ಇದ್ದೀರಿ, ಇದು ಮರೂರು ಥರದ ಊರಿನಲ್ಲೂ ಕೂಡ ಈ ಹಿಂದೂ ಮುಸ್ಲಿಂ ಡಿವೈಡ್ ಬಂದಿದೆಯಾ? ಇಲ್ಲ ಸರ್, ಖಂಡಿತ. ನಾವು ನಮ್ಮೂರ ಮಟ್ಟಿಗೆ ನಾವು ಇವಾಗಲೂ ಚೆನ್ನಾಗಿದ್ದೀವಿ. ಯಾಕಂದರೆ ನಾವು ಅವ್ರ ಜೊತೆ ಆ ರೀತಿ ಕಲಿತು ಬೆರ್ತಿ ಇರೋದ್ರಿಂದ ನಮ್ಮೂರಿಗೆ ಅದು ವ್ಯಾಪಿಸ್ಕೊಳ್ಳೋಕ್ಕೆ ಬರೋಕ್ಕೆ ಬಿಟ್ಟಿಲ್ಲ ನಾವು.
ನಮ್ಮನ್ನು ಈಗಲೂ ನಾನು ಹಳ್ಳಿ ಕಡೆಗೆ ಹೋದರೆ ಊರು ಬೀದಿಗಳಲ್ಲಿ ಸುತ್ತಾಡಿದ್ರೆ ಬಾರೋ ಮಗ ಟೀ ಕೊಡ್ತೀನಿ, ಕಾಫಿ ಕೊಡ್ತೀನಿ, ಬಾರೋ ನಜೀರನ್ ಮಗನೇ ಪೂರ ಊಟ ಮಾಡೋ ಹೀಗೆ ಕರೀತಾರೆ. ನಮ್ಮೂರಿನ ರೀತಿಯೇ ಇಡೀ ದೇಶ ಇರಬೇಕು ಅನ್ನೋದು ನನ್ನ ಆಶಯ ಸರ್. ನಾನು ಬೆಳೆದಿದ್ದ ವಾತಾವರಣ, ನಾನು ಬೆಳೆದಿದ್ದ ಹಿನ್ನೆಲೆ ಇದು ಇಡೀ ದೇಶಕ್ಕೂ ಅನ್ವಯ ಆಗಬೇಕು. ಇದು ನಾನು ಬೆಳೆದಿರೋ ಸಾಮಾಜಿಕ ಹಿನ್ನೆಲೆ ಇದೆಯಲ್ಲ, ಇದು ನನ್ನ ಋಣ. ಇದು ನೀವು ಓದಿದ್ದೆಲ್ಲ ನಿಮ್ಮೂರಲ್ಲೇ ಓದಿದ್ರಿ ಹೈಸ್ಕೂಲ್ ತನಕನಾ? ಸರ್ ನಾನು ಪ್ರೈಮರಿ 1ರಿಂದ 4 ಉರ್ದು ಮೀಡಿಯಂ ಓದಿದೆ, ನಮ್ಮೂರಲ್ಲೇ ಓದಿದ್ದೆ. ಓ, ನೀವು ಉರ್ದು ಮೀಡಿಯಂ ಓದಿದ್ದು? ಹೌದು ಸರ್, ಉರ್ದು ಮೀಡಿಯಂ. ನೀವು 1ರಿಂದ 4 ಉರ್ದು ಮೀಡಿಯಮಲ್ಲಿ ಓದಿದೆ ಅಂತ. ಉರ್ದು ಒಂದು ಭಾಷೆ ಆಗಲ್ಲ, ಉರ್ದು ಮೀಡಿಯಂ ಓದಿದ್ದೀರ. ಆಮೇಲೆ ಮನೆಯಲ್ಲಿ ಮಾತೃಭಾಷೆ ಉರ್ದು ಆಗಿ ಕಲ್ತಿದ್ರು. ನನ್ನ ಮೊದಲನೇ ಗುರುಗಳು ಸರ್ ಪಾಲಕ್ಷಪ್ಪ ಅಂತ. ಗುರುಗಳಿಂದ ನಾವು ಜಾತಿ ಧರ್ಮದಿಂದ ನೋಡಬಾರ್ದು. ಅವರು ನನಗೆ ಅವ್ರ ತತ್ತಿದ ಊಟದಲ್ಲೇ ಮಜ್ಜಿಗೆ ಮೊಸರು ಕೊಟ್ಟು ಊಟ ಕೊಡ್ತಾಯಿದ್ರು. ನಮಗೆ ಎಲ್ಲವೂ ನೆನಪೈತೆ. ನಾನು ರಾಜೀನಾಮೆ ಕೊಡೋ ಪೂರ್ವದಲ್ಲಿ ಈ ಎಲ್ಲ ಚಿತ್ರಣ ನನ್ನ ಕಣ್ಮುಂದೆ ಕಟ್ಕೊಳ್ತಾ ಇತ್ತು. ಓಕೆ, ಉರ್ದು 4ನೇ ಕ್ಲಾಸ್ ಆದಮೇಲೆ? ಅದಾದಮೇಲೆ ಪ್ರೈಮರಿ ಸ್ಕೂಲು 5ರಿಂದ 7 ಕನ್ನಡ ಮೀಡಿಯಮು ನಮ್ಮೂರಲ್ಲೇ ಒಂದು ಹೈಯರ್ ಪ್ರೈಮರಿ ಸ್ಕೂಲು. ಅದಾದಮೇಲೆ 8ಯಿಂದ 10 ನಾನು ಒಳ್ಳೆ ವಿದ್ಯಾರ್ಥಿ, ಚೆನ್ನಾಗಿ ಓದ್ತೀನಿ ಅಂತ ನಮ್ಮಪ್ಪ ಇನ್ನೂ ಚೆನ್ನಾಗಿ ಓದಿಸ್ಬೇಕಂತ ಹುಣಸೂರನ್ನ ಇಂಗ್ಲೀಷ್ ಮೀಡಿಯಂ ಪ್ರೈವೇಟ್ ಸ್ಕೂಲ್ ತಂದು ಸೇರಿಸಿದ್ರು. ಓ ಸರಿ. 10ನೇ ಕ್ಲಾಸ್ ಒಳಗಡೆ 3 ಬೇರೆ ಬೇರೆ ಭಾಷಾ ಮಾಧ್ಯಮ ಬದಲಾಯಿಸಿದ್ದೀರಿ. ಓಕೆ, 3 ಆಯಿತು. ಅದಾದಮೇಲೆ ಪಿ ಯು ಸಿಗೆ ಮೈಸೂರು ಮಹಾರಾಜ ಕಲ್ ಓದಿದೆ. ಆವಾಗ ನನಗೆ ನನ್ನ ಲೈಫ್ ಇನ್ನೊಂದು ಟರ್ನಿಂಗ್ ತಗೊಳ್ತು ಸರ್. ನೀವು ಆ್ಯಕ್ಚುಲಿ ಈ ಪೊಲೀಸ್ ಅಧಿಕಾರಿ ಹುದ್ದೆಗೆ ಮುಂಚೆ ಕಾನ್ಸ್ಟೇಬಲ್ ಆಗಿದ್ರಿ? ಹಾಂ, ಅದನ್ನೇ ಹೇಳ್ತಾ ಇದ್ದೆ. ನಾನು ಪಿ ಯು ಸಿ ಫೇಲ್ ಆಗ್ಬಿಟ್ಟೆ. ಪಿ ಯು ಸಿ ಫೇಲ್ ಆದಾಗ ಮತ್ತೆ ನನಗೆ ಆಪ್ಷನ್ನೇ ಇಲ್ಲ ಅಂದಾಗ SLC ಅಂಕಗಳು ಚೆನ್ನಾಗಿತ್ತು, ಅಪ್ಲಿಕೇಶನ್ ಹಾಕ್ತೆ, ಕಾನ್ಸ್ಟೇಬಲ್ ಸೆಲೆಕ್ಟ್ ಆದೆ. ಅದಾದಮೇಲೆ ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ. ಪಿ ಯು ಸಿ ಏನು ಸೈನ್ಸ್ ತೊಗೊಂಡು ಓಕೆ ಓಕೆ. ಆಮೇಲೆ ಕರೆಸ್ಪಾಂಡೆನ್ಸಲ್ಲಿ BA ತೊಗೊಂಡು KSYಲಿ ಡಿಗ್ರಿ ಮಾಡಿಕೊಂಡೆ. ಅದಾದಮೇಲೆ ಮಾಸ್ಟರ್ ಡಿಗ್ರಿ ಪೊಲಿಟಿಕಲ್ ಸೈನ್ಸ್ ಮಾಡಿಕೊಂಡೆ, ಅದು KSY. ಅದರ ನಡುವೆ ಪಿ ಯು ಸಿ ಫೇಲ್ ಆಗಿದ್ರಿ, ಆದರೆ ನೀವು ಗೌರ್ಮೆಂಟ್ ಸರ್ವಿಸ್ ಸೇರಿದ ಮೇಲೆ ಕರೆಸ್ಪಾಂಡೆನ್ಸ್ನಲ್ಲಿ ಈಗ ಮಾಸ್ಟರ್ ಡಿಗ್ರಿ MA ತನಕ ಮಾಡಿದ್ದೀರಾ. ಕೆಲಸಕ್ಕೆ ಯಾವಾಗ ಸೇರ್ಕೊಂಡ್ರಿ? ನನಗೆ ಅಪ್ಪನ ದುಡ್ಡಲ್ಲಿ PU C ತನಕ ಓದಿದ್ದೀನಿ ಸರ್. ಓಕೆ. ಅದಾದಮೇಲೆ ನನ್ನ ಸಂಬಳದಲ್ಲೇ ಡಿಗ್ರಿ ಎಲ್ಲ ಓದ್ಕೊಂಡು 2000. ಇನ್ನೊಂದು ಮಾತು ಹೇಳಿದ್ರಿ, ನನ್ನ ಹತ್ರ ಮುಂಚೆನೂ ಇದನ್ನು ಹೇಳಿದ್ದೀರಾ, ಅದೇನೆಂದರೆ ಇಲ್ಲೊಂದು ಸಾಮಾಜಿಕ ಋಣ ಇದೆ ಅಂತ ಒಂದು ಹೇಳ್ತಿದ್ದೀರಿ. ಎಲ್ಲರೂ ಆ್ಯಕ್ಚುಲಿ ಸಾಮಾಜಿಕ ಋಣದಲ್ಲೇ ಇರೋರು, ಬಟ್ ಫೀಲ್ ಮಾಡೋರು ನಿಮ್ಮ ಥರದವ್ರು ಕೆಲವರು ಮಾತ್ರ ಅಂತ. ಈಗ ಬೇರೆ ನೀವು ಅಪ್ಪನ ಋಣ ಬೇರೆ ಮಾತಾಡ್ತಾ ಇದ್ದೀವಿ. ಸೊ PU C ಆದಮೇಲೆ ಯಾರ ಋಣದಲ್ಲೇ ಇಲ್ಲ. ನನ್ನ ದುಡಿಮೆಯಿಂದ ನಾನು ನನ್ನ ಮುಂದಿನ ಓದನ್ನು ಓದ್ಕೊಂಡೆ. ಅದು ನನ್ನ ಖುಷಿ ಇದೆ ಸರ್. ನಾನು ಎಲ್ಲೋ ಒಂದ್ಸಲಿ PU C ಆದಮೇಲೆ ಮುಗೀತು ನಾನು ಅಲ್ಲಿಗೆ ಅಂದ್ಕೊಂಡಿದ್ದೆ. ಅದಾದಮೇಲೆ ನನ್ನ ಶ್ರಮದಿಂದ, ನನ್ನ ದುಡಿಮೆಯಿಂದ ನಾನು ಓದಿರೋದ್ರ ಬಗ್ಗೆ ತುಂಬ ಸಂತೃಪ್ತಿ ಐತೆ. ಅದಾದಮೇಲೆ ನಾನು ನಮ್ಮ ಅಪ್ಪನಿಗೆ ಕೊಡೋನಾದೆ. ನಮ್ಮಪ್ಪ ಅದನ್ನು ತುಂಬ ಖುಷಿಪಟ್ಟರು. ಎಲ್ಲ ಅಲ್ಲಿಗೆ ನನ್ನ ಶಿಕ್ಷಣ ಅಂತ್ಯ ಅಂದ್ಕೊಂಡವರು, ಮತ್ತೆ ಟ್ರ್ಯಾಕಿಗೆ ಬಂದಲ್ಲ ಅಂತ. ನಾನು ಫೇಲ್ ಆದಾಗಲೂ ನಮ್ಮಪ್ಪ ಅದನ್ನು ಒಂದು ಮಾತು ಹೇಳಿರಲಿಲ್ಲ. ನಮ್ಮ ಅಪ್ಪನಿಗೆ ಅಷ್ಟು ಮೆಚುರಿಟಿ ಇತ್ತು ಆವಾಗಲೇ. ಏನಾರು ಆವಾಗಲೇ ಸಮಸ್ಯೆಗಳು ಮಾಡ್ಕೋತಾರೆ ಅಂದ್ಕೊಂಡು. ಸೊ ನೀವು ರೆಗ್ಯುಲರ್ ಪೊಲೀಸಲ್ಲಿ ಕಾನ್ಸ್ಟೇಬಲ್ ಆದ್ರಿ? ಇಲ್ಲ ಸರ್, ಮೈಸೂರು DAR, ಓಕೆ, ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಅಂತ. SLC ಮೇಲೆ ನಾನು ಅಪ್ಲಿಕೇಶನ್ ಹಾಕಿದ್ದಲ್ಲ, ನಾನು DAR ಕಾನ್ಸ್ಟೇಬಲ್. ಸೊ ಅಲ್ಲಿ ಇದ್ದಾಗ ನೀವು ಮತ್ತೆ ಏನು ಅದು KPSC ಸೆಲೆಕ್ಷನ್ ಅಥವಾ ಪೊಲೀಸ್ ಆಫೀಸರ್ ಆಗಿ? ಕರ್ನಾಟಕ ಪೊಲೀಸ್ ಅವರು ಸೆಲೆಕ್ಷನ್ ಇದು ಮಾಡಿದ್ದು, ನೇರ ಸಬ್ ಇನ್ಸ್ಪೆಕ್ಟರ್. ಅದರಲ್ಲೂ ವಿಶೇಷ ಏನಪ್ಪ ಅಂದರೆ, ನಾನು ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಅದು ISD ರಿಕ್ರೂಟ್ ಮಾಡ್ಕೊಳ್ಳುತ್ತೆ, ಆಂತರಿಕ ಭದ್ರತಾ ವಿಭಾಗ. ಅದು ಏನು ದೇಶದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ನೋಡ್ಕೊಳ್ತೈತಲ್ಲ, ಆ ವಿಂಗ್. ನಾನು ಅದರಲ್ಲಿ ಆ ಪಾಯಿಂಟ್ ಆಗಿ ನಾನು ಹೈದರಾಬಾದ್ ಅಕಾಡೆಮಿಲಿ ಟ್ರೈನಿಂಗ್ ಮಾಡಿದೆ. NISA ನ್ಯಾಷನಲ್ ಅಕಾಡೆಮಿಲಿ, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಕಾಡೆಮಿ ಹೈದರಾಬಾದಲ್ಲಿ. ಅಂದರೆ ಫಸ್ಟು SI ಆಗಿ ರಿಕ್ರೂಟ್ ಆಗುತ್ತೆ, ಆಮೇಲೆ ಇನ್ಸ್ಪೆಕ್ಟರ್, ಅದಾದಮೇಲೆ ಬೇರೆ ಹೆಸರುಗಳು ಬೇರೆ ಇದೆ ಅಲ್ವಾ? ಅಂದರೆ DYSP ತತ್ಸಮಾನ ಹುದ್ದೆ ಅಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಅನ್ಸುತ್ತೆ. ಹೌದು, ಅದೆರಡೂ ಇದೆ. ನನ್ನ ID ಕಾರ್ಡು, ನನಗೆ ID ಕಾರ್ಡ್ ಸಿಕ್ಕಿದೆ ನಾನು ರಾಜೀನಾಮೆ ಸಿಕ್ಕಿದ ಮೇಲೆ, ಕೊಟ್ಟ ಮೇಲೆ DYSP ಹುದ್ದೆ. ಓಕೆ. ಅಲ್ಲಿ ಡೆಸಿಗ್ನೇಷನ್ ಎರಡೂ ಹೇಳಿದ್ದಾರೆ, DYSP ಬಾರ್ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ. ಸೊ ನೀವು ಆ ಹುದ್ದೆಯಲ್ಲಿ ಇದ್ದಾಗ ರಿಸೈನ್ ಮಾಡೋ ತೀರ್ಮಾನನ ತೆಗೆದುಕೊಂಡ್ರಿ. ಇದು ರಿಸೈನ್ ಮಾಡಿದ್ಮೇಲೆ ಸುತ್ತಮುತ್ತ ಇದ್ದವ್ರು ಹೆಂಗೆ ಪ್ರತಿಕ್ರಿಯಿಸಿದ್ರು ಅಂತ ಒಂದಿರುತ್ತೆ, ಬಟ್ ರಿಸೈನ್ ಮಾಡೋಕ್ಕೆ ಮುಂಚೆ ಕುಟುಂಬದಲ್ಲಿ ಯಾರ್ದಾರು ಜೊತೆಲಿ ಮಾತಾಡಿದ್ರ? ನನ್ನ ಪತ್ನಿ ಜೊತೆ ಮಾತಾಡಿದ್ದೆ, ವೈಫ್ ಜೊತೆ. ಅವರು KR ನಗರ, ಅವ್ರ ಹೆಸರು ಏನು ಸರ್? ನಗ್ಮಾ. ನಗ್ಮಾ ಅವರು. ಸೊ ನಗ್ಮಾ ಅವರ ಅಭಿಪ್ರಾಯ ಏನಾಗಿತ್ತು ಹಾಗಾದ್ರೆ? ಅವರು ನನಗೆ ಅವರು PU C ಓದ್ಕೊಂಡಿದ್ದಾರೆ. ಅವರು ಕೂಡ ಒಂದು ಅವ್ರ ಅಪ್ಪನೂ ಟೀ ಕ್ಯಾಂಟೀನ್ ಮಾಡ್ಕೊಂಡು, ಅವ್ರಿಗೂ ಏನು ತುಂಬ ಫ್ಯಾಮಿಲಿ ಬ್ಯಾಕಪ್ ಅವ್ರಿಗಿಲ್ಲ. ನಾನು ಈ ರೀತಿ ಇದೆಲ್ಲ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಯಾವ ರೀತಿ ಮನಸ್ಥಿತಿ, ಏನು ಯೋಚನೆ ಮಾಡ್ತಾ ಇರ್ತೀನಿ ಅಂತ. ಒಂದೆರಡು ತಿಂಗಳ ಹಿಂದೆ ನಾನು ಹೀಗೆಲ್ಲ ಹೇಳ್ತಾ ಇದ್ದೆ.
ಆಯಿತು ಅವರು ಮಾಡಿ ಅಂದರೆ ರಿಸೈನ್ ಮಾಡಿ ನಾನು ಜೊತೆಲೇ ಕರ್ಕೊಂಬಂದಿದ್ದೆ. ಎಲ್ಲಿಗೆ? ನಾನು ರಾಜೀನಾಮೆ ಪತ್ರ ಕೊಡುವಾಗ ನನ್ನ ವೈಫ್ ನನ್ನ ಜೊತೆಲೇ ಇದ್ದರು. ಜೊತೆಲೇ ಹೋಗಿ ನಾನು ನಗ್ತಾ ಇದ್ರಾ, ಬೇಜಾರಲ್ಲಿ ಇದ್ರಾ? ಖಂಡಿತ ಅವ್ರಿಗೆ ತುಂಬ ಎಮೋಷನಲ್ ಆಗಿದ್ರು. ಎಮೋಷನಲ್ ಆದವಾಗ ಅವ್ರು ಒಂದು ವಿಷಯ ಹೇಳಿದ್ರು. ನೀವು ಕೆಲಸ ಬಿಡ್ತೀನಿ ಅಂದಾಗ ನನಗೆ ನೆನಪಾಗ್ತಾ ಇರೋದು ಒಂದೇ, ನೀವು ನಾನು ಮದುವೆ ಆಗಿದ್ದ 10 ದಿನಕ್ಕೆ ಟ್ರೈನಿಗೆ ಹೊರಟೋಗಿದ್ರಿ. ನಾನು 1 ವರ್ಷ ನಿಮ್ಮನ್ನು ಹೈದರಾಬಾದಿಗೆ ಕಳಿಸ್ಕೊಟ್ಟಿದ್ದೆ. ಅಷ್ಟು ಕಷ್ಟಪಟ್ಟಿದ್ದೀರಿ ನೀವು. ಇಷ್ಟೇ ಅದನ್ನು ಆ ಘಟನೆ ನೆನ್ಕೊಂಡು ಎಮೋಷನಲ್ ಆಗ. ಆದರೆ ಅವ್ರಿಗೇನು ಇದ್ರ ಬಗ್ಗೆ ಬೇಜಾರಿರಲಿಲ್ಲ, ರಿಸೈನ್ ಮಾಡ್ಬೋದು ಅಂತಿತ್ತು? ಇಲ್ಲ, ಶಿ ಈಸ್ ಕಂಪ್ಲೀಟ್ಲಿ ಕೋಆಪರೇಟಿವ್ ವಿತ್ ಮೀ. ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತಿಗೂ ನನ್ನ ಮನೇಲಿ ಎಲ್ಲರೂ ಮಾಡದೆ ಆ್ಯಕ್ಟಿವ್ ಆಗಿಲ್ಲದೆ ಕೂತ್ಕೊಂಡ್ರೆ ಇದಕ್ಕೆ ನಾನು ಬಂದಿದ್ದೀನಿ, ಇದೇ ಉದ್ದೇಶನ, ಹೋಗಿ ನಿಮ್ಮ ಕೆಲಸ ಮಾಡಿ ಅಂತ ಕಳಿಸ್ತೀನಿ. ಸೊ ಇದಲ್ಲದೆ ಮತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಬೇರೆ ಯಾರಿಗೂ ಹೇಳಿರಲಿಲ್ಲ, ಅವ್ರು ನೀವು ರಿಸೈನ್ ಮಾಡಿದ್ಮೇಲೆ ಗೊತ್ತಾಯಿತು? ರಾಜೀನಾಮೆ ಕೊಡೋ ಪೇಪರ್ ಸಬ್ಮಿಟ್ ಮಾಡೋ 2 ಗಂಟೆ ಮುಂಚೆ ನಮ್ಮ ಅಣ್ಣನಿಗೆ ಕಾಲ್ ಮಾಡಿದೆ. ನಮ್ಮ ಅಣ್ಣ ಹೆಡ್ ಕಾನ್ಸ್ಟೇಬಲ್. ಓಕೆ, ಅವರು ಅದೇ ಡಿಪಾರ್ಟ್ಮೆಂಟ್ಲಿದ್ದಾರೆ. ಓಕೆ, ಒಂದೇ ಬ್ಯಾಚ್. ಅವ್ನು ಸಿವಿಲ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆದ, ಇವಾಗ ಅವ್ನು ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾನೆ. ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಯಾಕೆ ಅದು? ಇಲ್ಲಪ್ಪ ನಾನು ಕೊಡ್ತಾ ಇದ್ದೀನಿ. ಏನು ಮಕ್ಕಳಾಟ ಅಂದ್ಕೊಂಡಿದ್ದೀನಪ್ಪ ರಾಜೀನಾಮೆ ಕೊಡೋದು? ನೀನು ಯಾವ ಹುದ್ದೆಲಿದ್ದೀವಿ ಗೊತ್ತಾ? ಇಡೀ ನಮ್ಮ ಖಾನ್ದಾನ್ಗೆ, ನಮ್ಮ ಮನೆ ಕುಟುಂಬಕ್ಕೆ ನಿನ್ನಿಂದ ನಮಗೆ ಹೆಮ್ಮೆ ಇದೆ. ಇಲ್ಲಪ್ಪ, ನಂದು ಈ ರೀತಿ ಯೋಚನೆ ಇದೆ, ದಯವಿಟ್ಟು ಒಬ್ಬನಿಗೆ ಹೇಳ್ತಾ ಇದ್ದೀನಿ, ಅಪ್ಪ ಇಲ್ಲ, ನಿನ್ಗೆ ಆ ಜಾಗ. ನಿಮ್ಮ ತಂದೆ ಅಷ್ಟಲ್ಲಿ ತೀರ್ಕೊಂಡಿದ್ರು? ಹಾಂ, ಅಪ್ಪ ತೀರ್ಕೊಂಡಿದ್ರು. ಅದಕ್ಕೆ ನಾನು ನಿನಗೆ ಹೇಳಬೇಕು ಅಂತ ಅನಿಸ್ತು ಹೇಳ್ದೆ. ಅವಾಗ ನಮ್ಮಣ್ಣ ಒಂದು ಮಾತು ಹೇಳಿದ, ನೋಡೋ, ನಮಗೆ 1.5 ಎಕರೆ ಜಮೀನು ಐತೆ, ನೀನು ಸೇರಿ ಕಟ್ಟಿರೋ ಬ್ಯಾಂಕ್ ಸಾಲ ತೊಗೊಂಡು ಮನೆ ಐತೆ. ಆ ಜಮೀನು ಮಾರ್ಕೊಬಿಡು, ಆ ಮನೇನೂ ಮಾರ್ಕೊಬಿಡು, ನನ್ನ ಕೇಳಬೇಡ. ಆದರೆ ಕೆಲಸ ಬಿಡ್ತೀನಿ ಅನ್ನೋದು ನಮಗೆ ಕಷ್ಟ ಆಗುತ್ತೆ ಕಣ, ಬೇಡ, ಇನ್ನೊಂದ್ಸಲಿ ಥಿಂಕ್ ಮಾಡಿ ನೋಡು ಅಂತ. ನಾನು ಅಷ್ಟೇ, ನಿನಗೆ ಇನ್ನು ಜೀವನದಲ್ಲಿ ಅವೆರಡು ನೀನೇ ಮಾಡಿಕೋ, ನನಗೆ ಬೇಡ, ನನಗೆ ಈ ನಿರ್ಧಾರಕ್ಕೆ ನನ್ನ ಜೊತೆ ನಿಲ್ಲು ಅಂತ ರಿಕ್ವೆಸ್ಟ್ ಮಾಡಿದೆ. ತುಂಬ ಬೇಸರ ಪಡ್ಕೊಂಡಿದ್ದ. ಆಮೇಲೆ ಆಯಿತು ಮಾಡಪ್ಪ, ನಿನ್ನಿಷ್ಟ, ನಿನ್ನ ಆಯ್ಕೆ, ನಿನ್ನ ಉದ್ದೇಶನ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಕೈಲೇ ಆಗ್ತಾಯಿಲ್ಲ ಅಂತ ಹೇಳಿ ಈಗ ಅವನು ಸಪೋರ್ಟಿವ್ ಆಗಿ. ಮನೆ ಸಾಲ ತೀರಿದೆಯಾ ಸುಹೇಲಿಗೆ? ಸರ್, ಇನ್ನೂ 17 ವರ್ಷ ಇದೆ ಸರ್. ಪ್ರತಿ ತಿಂಗಳು 35 ಸಾವಿರ ಕಟ್ಟಬೇಕು. ಸೊ ಇದನ್ನ ಒಂದು ಸುಸ್ಥಿತಿಗೆ ಆದರೂ ಕೂಡ ನೀವು ಈ ಥರ ಯೋಚನೆ ಮಾಡ್ಬೋದಿತ್ತಲ್ವ, ರಾಜೀನಾಮೆ ಕೊಡೋದು ಇದೆಲ್ಲನೂ? ಯಾಕಂದರೆ ಇದು ಯಾರು ಯಾವ ಹಿನ್ನೆಲೆಯಿಂದ ಬಂದಿರ್ತಾರೆ, ಅವ್ರಿಗೆ ಎಷ್ಟು ಸುಭದ್ರತೆ ಇದೆ, ಇದೆಲ್ಲದ್ರ ಮೇಲೂ ಕೂಡ ತೀರ್ಮಾನ ಆಗಬೇಕಲ್ವಾ? ಸರ್, ನಾನು ಈ ಹಿಂದೆ ಬೇರೆ ಏನಾದ್ರು ಒಂದು ಅರ್ನಿಂಗಿಗೆ 1-2 ಸಣ್ಣ ಪ್ರಯತ್ನಗಳು ಮಾಡಿದೆ. ಯಾಕೆ ಕೈಗೂಡಲಿಲ್ಲ. ಅದು ಒಳ್ಳೆ ಸಂಪಾದನೆ, ನ್ಯಾಯಯುತವಾದ ಮಾರ್ಗದಲ್ಲಿ ಸಂಪಾದನೆ ಮಾಡೋಣ ಅಂತ ಆಗಲಿಲ್ಲ. ನನಗೆ ಒಂದು ಬಲವಾಗಿತ್ತು, ನಾನು 35 ಸಾವಿರ ಸಂಪಾದನೆ ಬೇರೆ ಏನಾದ್ರು ಸಂಪಾದನೆ ಮಾಡ್ಕೋಬೋದು. ಆಗಲಿಲ್ಲ ಅಂದರೆ ನನ್ನ ಮನಸ್ಸಲ್ಲಿ ಯಾರ ಹತ್ರ ಹೇಳ್ಕೊಂಡಿಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ, ಮನೆಯೇ ಮಾರ್ಬಿಡೋಣ, ಒಂದು ಸಣ್ಣ ಮನೆ 5 ಸಾವಿರದ ಬಾಡಿಗೆ ಮಾಡ್ಕೊಳ್ಳೋಣ. ನಾನು ಯಾಕೆ ಒಂದು ಮನೆಗೋಸ್ಕರ ನಾನು ಅಂದ್ಕೊಂಡಂಗೆ ಬದುಕೋಕ್ಕೆ ಆಗದೆ ನನ್ನ ಕೈಲಿ ಆಗಲ್ಲ. ಒಂದು ಸೈಟ್, ಒಂದು ಮನೆ, ಅಷ್ಟಕ್ಕೆ ನಾನು ಸ್ಟಿಕನ್ ಆಗಬಾರ್ದು. ನನ್ನ ಮನಸ್ಸಲ್ಲಿ ಅದಿತ್ತು. ಆವಾಗ ನಾನು ಹೇಳಿರಲಿಲ್ಲ. ಸುಹೇಲ್, ನಿಮಗಿಂತ ಮುಂಚೆ 3 ಜನ ಆಫೀಸರ್ಸು, 3 2 IPS ಆಫೀಸರ್ಸು, ಒಬ್ಬರು IAS ಆಫೀಸರು. ಕಣ್ಣನ್ ಗೋಪಿನಾಥನ್ನು ಅವರು ಸೆಂಟ್ರಲ್ ಕೇಡರ್ನಲ್ಲಿ UT ಕೇಡರ್, ಯೂನಿಯನ್ ಟೆರಿಟರಿ ಕೇಡರ್ಲಿ. ಕರ್ನಾಟಕ ಕೇಡರ್ IAS ಆಫೀಸರು ಶಶಿಕಾಂತ್ ಸೆಂಥಿಲ್ ಅವರು, ಮತ್ತು ಕರ್ನಾಟಕ ಕೇಡರ್ IPS ಆಫೀಸರ್ ಅಣ್ಣಾಮಲೈ, ಇವರಿಷ್ಟು ಜನ ರಿಸೈನ್ ಮಾಡಿದ್ದಾರೆ. ಕಣ್ಣನ್ ಇನ್ನೂ ಆ ರೀತಿಯಲ್ಲಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಬಂದಿಲ್ಲ, ಆದರೆ ಇವರಿಬ್ಬರು ಕೂಡ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಬಂದಿದ್ದಾರೆ. ಇದು ಕೂಡ ನಿಮ್ಗೇನಾದರೂ ಆ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಆ ಪ್ರಭಾವ ಇತ್ತಾ? ಹಿಂಗೆ ಇವ್ರನ್ನ ಅಬ್ಸರ್ವ್ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಕಣ್ಣನ್ ಗೋಪಿನಾಥ್ ಅವರು ಒಂದು ಮಾತು ಹೇಳಿದ್ರು, ಅದನ್ನು ತುಂಬ ಚೆನ್ನಾಗಿ ನೆನಪಿದೆ. ಯಾವಾಗ ಸಾಂವಿಧಾನಿಕ ಸಂಸ್ಥೆಗಳು ವಿಫಲ ಆಗ್ತವೋ ಆವಾಗ ವ್ಯಕ್ತಿಗತ ಕೂಗು, ಪ್ರಜಾಪ್ರಭುತ್ವ ಉಳಿಸೋಕ್ಕೆ ನಾವು ಕರೆ ಕೊಡಬೇಕು ಅಂತ. ಅಫ್ಕೋರ್ಸ್ ಸಂಹವ್ ಕಣ್ಣನ್ ಗೋಪಿನಾಥ್ ನನಗೆ ಅವ್ರನ್ನೆಲ್ಲ ನೋಡ್ತಿದ್ದೆ ನಾನು ರಾಜೀನಾಮೆ ಕೊಡೋ ಸರಣಿಲಿ. ಕಣ್ಣನ್ ಗೋಪಿನಾಥ್ ಮತ್ತು ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ನಾನು ತುಂಬ, ಅವರ ರಾಜೀನಾಮೆ ಕೊಡೋ ಪೂರ್ವದಲ್ಲೂ ನಾನು ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೆ. ಅವರ ಕಾಳಜಿ, ಅವರ ಪ್ರಾಮಾಣಿಕತೆ ಮತ್ತು ಅವರ ಸರಳತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನುಷ್ಯ ಅನ್ನೋದು ಕೇಳ್ಪಟ್ಟಿದೆ ಅವರ ನಿಕಟವರ್ತಿಗಳಿಂದ. ಅವ್ರ ನಿರ್ಧಾರ ಕೂಡ ನನ್ನ ಮೇಲೆ ಪರಿಣಾಮ ಬೀರಿದೆ. ಮತ್ತು ಅವರಿಬ್ಬರೇ ಹೇಳಿದಲ್ಲ. ಮತ್ತು ಇನ್ನೊಬ್ಬರು ಅಣ್ಣಾಮಲೈ, ಅವ್ರು ರಾಜೀನಾಮೆ ಕೊಟ್ಟರು. ಅಣ್ಣಾಮಲೈ ರಾಜೀನಾಮೆ ಕೊಟ್ಟು ಅವರು
ತೂರೋ ದಿಕ್ಕಿಗೆ ಹೋದ್ರು ಅವರು. ಗಾಳಿ ಯಾವ ಕಡೆ ತೀರ್ಕೊಂಡು ಆ ಕಡೆಗೆ ಹೋಗಿದ್ದಾರೆ ಅವರು. ಇವೆರಡು ವ್ಯಕ್ತಿಗಳು ವ್ಯವಸ್ಥೆ ಪ್ರವಾಹದ ವಿರುದ್ಧ ನಿಂತಿದ್ದಾರೆ ಎಲ್ಲವನ್ನು. ಮತ್ತೆ ಇವ್ರ ಹಿನ್ನೆಲೆನೇ ಬೇರೆ ಇದೆ, ಅವ್ರ ಹಿನ್ನೆಲೆನೂ ಬೇರೆ ಇದೆ. ವ್ಯಕ್ತಿಗತವಾಗಿ ಶಶಿಕಾಂತ್ ಸೆಂಥಿಲ್, ಕಣ್ಣನ್ ಗೋಪಿನಾಥ್, ಅದು ನಾನು ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಒಬ್ಬರು ತಮಿಳ್ನಾಡಿಂದ ಕೊಟ್ಟಿದ್ದಾರೆ, ಒಬ್ಬರು ಕೇರಳದಿಂದ ಕೊಟ್ಟಿದ್ದಾರೆ, ಇನ್ನೊಬ್ಬ ಕರ್ನಾಟಕದಿಂದ ಕೊಟ್ಟಿದ್ದೀರಾ ನೀವು 3 ಜನ ಅಂತ. ಇಬ್ಬರು ತಮಿಳ್ನಾಡಿಂದ, ಇಬ್ಬರು ಇಲ್ಲ ತಮಿಳ್ನಾಡಿಂದ ಅಣ್ಣಾಮಲೆ ಸೇರಿ ಇದ್ವಿ. ಎಸ್. ಸೊ ಅದ್ರಲ್ಲಿ ಇಬ್ಬರು ನೇರವಾಗಿ ಚುನಾವಣಾ ರಾಜಕಾರಣದಲ್ಲಿದ್ದಾರೆ. ನಿಮಗೆ ಚುನಾವಣಾ ರಾಜಕಾರಣ ಮಾಡಬೇಕು ಅನ್ನೋದು ಈ ರಾಜೀನಾಮೆ ಕೊಟ್ಟಾಗಿತ್ತಾ ಇಲ್ವಾ? ಸರ್, ಈಗ ನಾನು ರಾಜೀನಾಮೆ ಪತ್ರದಲ್ಲಿ ನೇರವಾಗಿ ಉಲ್ಲೇಖನೆ ಮಾಡಿದ್ದೀನಿ, ದೇಶದಲ್ಲಿ ಸಂವಿಧಾನದ ತತ್ವಗಳು ಮತ್ತು ಪ್ರಜಾಪ್ರಭುತ್ವದ ಆಶಯಗಳು ಅಪಾಯದಲ್ಲಿವೆ ಅಂತ. ಪ್ರಜಾಪ್ರಭುತ್ವದ ಮಾದರಿಯಲ್ಲಿ, ಸಂವಿಧಾನದ ಆಳ್ವಿಕೆಯಲ್ಲಿ ರಾಜಕಾರಣಕ್ಕೆ ಮೂಲ ಬುನಾದಿ ಪ್ರಜಾಪ್ರಭುತ್ವಕ್ಕೆ ಮೂಲ ಬುನಾದಿ ನಮ್ಮಲ್ಲಿ ಸಂವಿಧಾನ ಇದೆ. ದೇಶದಲ್ಲಿ ಒಳ್ಳೆಯ ರಾಜಕಾರಣ ನಡೀಲಿಲ್ಲ ಅಂದರೆ ಇನ್ನು ಯಾವ ರೀತಿಯಿಂದನೂ ಜನರಿಗೆ ಒಳ್ಳೇದು ಮಾಡೋದು ಕಷ್ಟ ಇದೆ ಸರ್. ಪ್ರಜಾಸತ್ತಾತ್ಮಕ ಮಾದರಿಯಲ್ಲಿ ಒಳ್ಳೆಯ ರಾಜಕಾರಣ ಆಗಬೇಕು. ಅದು ಧರ್ಮ ಸಂಘರ್ಷ ಮತ್ತು ಭಯ ದ್ವೇಷದ ರಾಜಕಾರಣ ಆಗ್ತಾ ಇರೋದು ನನ್ನ ದೊಡ್ಡ ಆತಂಕ ಇತ್ತು. ನನಗೆ ವೈಯಕ್ತಿಕವಾಗಿ ರಾಜಕೀಯ ಮಹತ್ವಾಕಾಂಕ್ಷೆ ಅನ್ನೋಕ್ಕಿಂತ ಒಳ್ಳೆ ರಾಜಕಾರಣ ಕಟ್ಟಬೇಕು ಅನ್ನೋದು ನನ್ನ ತುಡಿತಾ ಇದೆ ಸರ್. ರಾಜಕಾರಣಕ್ಕೆ ಒಂದು ಒಳ್ಳೆಯ ಪರಿಭಾಷೆ, ಒಂದು ಕೊಡುಗೆ ಕೊಡಬೇಕು. ಏನು ನಮ್ಮ ಇವಾಗಿನ ಪ್ರಧಾನಿ ಮೋದಿಜಿಯವರು ಬಡತಾಯಿಯ ಮಗ ಅಂತ ಹೇಳ್ತಾರೆ, ಬಟ್ ಇವ್ರ ಕಾಲದ ರಾಜಕಾರಣ ತುಂಬ ದುಬಾರಿ ಆಗೈತೆ. ಅವರು 35 ವರ್ಷ ನಾನು ಭಿಕ್ಷೆ ಬೇಡಿ ಜೀವನ ನಡೆಸ್ಕೊಂಡೆ ಅಂತ ಹೇಳಿ ಪ್ರಧಾನಮಂತ್ರಿ ಆಗ್ಬಿಟ್ರು. ಬಟ್ ಇವತ್ತೊಬ್ಬ ಶಾಸಕ ಆಗಬೇಕಾದ್ರೆ 60 ಕೋಟಿ 70 ಕೋಟಿ ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಅವರೇ ಮಾಡಿದ್ದಾರೆ. ಮತ್ತು ಅದೇ ಶಾಸಕರು ಒಂದು 100 ಕೋಟಿಗೆ 50 ಕೋಟಿಗೆ ಮಾರಾಟ ಆಗ್ಬಿಡ್ತಾ ಇದ್ದಾರೆ ಅಂತ. ಇವೆರಡು ಪ್ರಜಾಪ್ರಭುತ್ವಕ್ಕೆ ಮಾರಕ ಸರ್. ತೀರಾ ಸಾಮಾನ್ಯ ಹಿನ್ನೆಲೆಯವರಿಗೆ, ಜನಪರ ಕಾಳಜಿ ಇರೋರಿಗೆ ನಿಜವಾಗ್ಲೂ ಅಂತಃಕರಣದ ರಾಜಕಾರಣ ಮಾಡಿಸ್ಬೇಕು. ಆ ಒಂದು ರಾಜಕಾರಣ ಕಟ್ಟೋಲ್ಲಿ ನಾನೊಂದು ಭಾಗಿಯಾಗಬೇಕು. ಲೈಕ್ ನಮ್ಮ ಬಸವಣ್ಣ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲರೂ ಒಳಗೊಳ್ಳುವ ರಾಜಕಾರಣ ಮಾಡಬೇಕು ಅಂತ. ಕುವೆಂಪು ಅವರು ಗುಣಸಂಪನ್ನ ರಾಜಕಾರಣ ಮಾಡಬೇಕು ಅವರು ಹೇಳಿದ್ದಾರೆ. ಮತ್ತು ದೇವರಾಜ್ ಅರಸು ಅವರು ಸಾಮಾಜಿಕ ನ್ಯಾಯಕ್ಕೆ ಪರಿಕಲ್ಪನೆ ಒಳ್ಳೆ ರಾಜಕಾರಣ. ಅವ್ರು ನಮ್ಮ ತಾಲೂಕು. ಎಷ್ಟು ದೂರ ನಿಮ್ಮದು, ನಿಮ್ಮೂರಿಗೂ ಕಲ್ಲಳ್ಳಿಗೂ? ಸರ್, ನಾವೊಂದು ಹಾರ್ಡ್ಲಿ ಅಡ್ಡದಾರಿಲಿ ಹೋದರೆ ಒಂದು 8ರಿಂದ 10 ಕಿಲೋಮೀಟರ್ ಇರ್ಬೋದು. ಒಂದೇ ಹೋಬಳಿ ಬರುತ್ತಾ? ಇಲ್ಲ, ಬೇರೆ ಬೇರೆ ಹೋಬಳಿ. ಅವ್ರದ್ದು ಬೇರೆ ಹೋಬಳಿ ಇದೆ, ನಮ್ಮ ಬೇರೆ. ಸುಹೇಲ್, ಮತ್ತೆ ವಾಪಸ್ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಹೆಂಡತಿ ಜೊತೆ ಮಾತಾಡಿದ್ರಿ, ಅಣ್ಣನ ಜೊತೆಗೆ ಮಾತಾಡಿದ್ರಿ. ಆದರೆ ನಿಮ್ಮ ಊರಲ್ಲಿರೋರು, ಸಂಬಂಧಿಕರು, ಇವರೆಲ್ಲ, ಯಾಕಂದ್ರೆ ಹಳ್ಳಿಲಿ ನಮ್ಮೂರು ಹುಡುಗ ಪೊಲೀಸ್ ಆಫೀಸರ್ ಆಗಿದ್ದಾನೆ ಅಂತ ಗೊತ್ತಿರುತ್ತೆ. ಆಮೇಲೆ ರಿಸೈನ್ ಮಾಡ್ದ ಅಂದ ತಕ್ಷಣ ಅವ್ರಿಗೆ ಏನಾಗಿದೆ ಅಂತ ಅಂದ್ಕೊಳ್ತಾರೆ. ಅವರೆಲ್ಲ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು? ಅಕ್ಷರಶಃ ನಾನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ನನ್ನ ರಾಜೀನಾಮೆಯಿಂದ ನನ್ನೂರು ಒಂಥರ ಸ್ಮಶಾನ ಮೌನ ಆವರಿಸ್ಕೊಂಡಂಗೆ ಒಂದು ಸೂತಕದ ವಾತಾವರಣ ರೀತಿ ನೋವು ಕೊಟ್ಟಿದ್ದಾರೆ. ನಾನು ರಾಜೀನಾಮೆ ಕೊಟ್ಟು ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಅಪ್ಪನ ಸ್ನೇಹಿತರು, ನಮ್ಮ ಸಂಬಂಧಿಕರು ಎಲ್ಲ ಒಂದು ವ್ಯಾನ್ ಮಾಡಿಕೊಂಡು ನಮ್ಮ ಮನೆ ಮುಂದೆ ಬಂದು ಕುಂತಿದ್ದಾರೆ. ಇವ್ರೇನೋ ಮೈಸೂರು ಮನೆಗೆ ಬಂದ್ಬಿಟ್ಟಿದ್ದಾರೆ. ನನಗೆ ಮನವೊಲಿಸೋಕ್ಕೆ ಇವನೇನೋ ದುಡ್ಡು ಕೊಟ್ಟಿದ್ದಾನೆ, ಯಾವುದೋ ಬೇರೆ ಕಾರಣಗಳಿಗೆ ಎದುರಿ ಭಯಪಟ್ಟು ಸಮಸ್ಯೆಗಳಲ್ಲಿ ಇದಾಗಿದ್ದಾನೆ ಅನ್ನೋ ಕಾರಣ. ಸೊ ಹೋಗಿ ಸ್ವಲ್ಪ ಬುದ್ಧಿವಾದ ಹೇಳಿ ಧೈರ್ಯ ತುಂಬೋದು ನಮ್ಮ ಜವಾಬ್ದಾರಿ ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ತುಂಬ ಮನವೊಲಿಕೆ ಮಾಡಿದ್ರು ಸರ್. ಕರೆದ್ರು. ಮತ್ತು ನನ್ನ ಸ್ಟಾಫು, ನನ್ನ ಸಹೋದ್ಯೋಗಿಗಳು ಎಲ್ಲರೂ, ನಾನು ಲಿಟ್ರಲಿ ನನ್ನ ಜೊತೆ ಅವರು ಎಮೋಷನಲ್ ಅಟ್ಯಾಚ್ಡ್ ಅಷ್ಟಿದೆ ಅಂತ ನನಗೆ ಅನಿಸಿರಲಿಲ್ಲ. ವಿಶೇಷವಾಗಿ ಹೆಣ್ಮಕ್ಳು WP ಸ್ಟಾಫ್ ಎಲ್ಲ ಇದ್ದರು. ಅವರು ಮನೆಗೆ ಬಂದು ನೀವು ಹೋಗಲೇಬೇಕು ಸರ್, ನೀವು ಬರಲೇಬೇಕು, ನಮಗೆಲ್ಲ ನೀವು ನಮ್ಮ ಜೊತೆ ಇರಬೇಕು, ರಿಟೈರ್ಡ್ ಆಗೋ ತನಕ ನೀವೇ ನಮಗೆ ಇಲ್ಲಿ ಒಂದು ಅಭಯವಾಗಿದ್ರಿ, ನೀವೇ ಹೊರಟೋಗೋದ್ರೆ ಹೇಗೆ ಅಂತ. ಮತ್ತು ನನ್ನ ಸ್ನೇಹಿತರು ಹಳ್ಳೀಲಿ ಎಲ್ಲರೂ ಬೇಸರ ಪಟ್ಟಿದ್ದಾರೆ. ಈ ಒಂದು ರೀತಿ ನೋವು ಅವ್ರಿಗೆಲ್ಲ ಆಗುತ್ತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಇದು ನನ್ನ ಜೀವನ, ನನ್ನ ಆಯ್ಕೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದು ತುಂಬ ಜನ ಮೇಲೆ ಘಾಸಿ ಆಗುತ್ತೆ. ಮತ್ತು ನನ್ನ ಫೇಸ್ಬುಕ್ಕಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಸ್ನೇಹಿತರು ಇದ್ದಾರೆ. ಅವರುಗಳೆಲ್ಲ ನನ್ನ ಮೇಲೆ ಒತ್ತಡ ಹೇರಿದ್ರು. ಸುಮಾರು ಜನ ಬಂದು ಮನವೊಲಿಕೆಗೆ ಎಲ್ಲ ಪ್ರಯತ್ನಗಳು ಮಾಡಿದ್ರು. ನಾನೇ ಅವ್ರಿಗೆ ನಿಧಾನಕ್ಕೆ ಅರ್ಥಪಡಿಸಿದೆ. ಯಾಕಂದರೆ ನಾನು ಟೇಕ್ ಆಫ್ ಆಗೋದು ಲೇಟ್ ಆಯಿತು ಅಂತ ಹೇಳಿದೆ. 25 ದಿನ ನಾನು ಏನು ಮಾಡೋಕ್ಕೆ ಆಗಲಿಲ್ಲ. ಡೈಲಿ ಬಂದು ಮನೇಲಿ ಜನ ಕೂರ್ತಾಯಿದ್ರು. ನೀವು ವಾಪಸ್ ತಗೊಳ್ಳೇಬೇಕು, ಹಾಗೆ ನೀವು ಬರಲೇಬೇಕು, ಅದೆಲ್ಲ ನಮಗೆ ಗೊತ್ತಿಲ್ಲ, ನಿಮ್ಗೇನಾಗಿದೆ ಹೇಳಿ,
ನಾವಿದ್ದೀವಿ ನಡೀರಿ, ನಿಮಗೋಸ್ಕರ ಒಂದು ಪ್ರತಿಭಟನೆ ಕಟ್ತೀವಿ. ಹ್ಮ್ ಪಾಪ ಅವ್ರಿಗೆ ನಾನು ಮನವರಿಕೆ ಮಾಡಿ ಅವ್ರಿಗೆ ಧೈರ್ಯ ಅವ್ರಿಗೆ ಸಮಾಧಾನ ಸಾಂತ್ವನ ಹೇಳೋದಾಯಿತು. ಅದಕ್ಕೆ 25 ದಿನ ನಾನು ನನ್ನ ರಾಜೀನಾಮೆ ಸಂಬಂಧ ಯಾವುದೇ ಪ್ರತಿಕ್ರಿಯೆ ಹೊರಗಡೆ ಓಪನ್ ಕೊಳ್ಳೇ ಇಲ್ಲ. ನೀವು ಒಂದು ಲೆಟರ್ನೇನೋ ಫೇಸ್ಬುಕ್ಕಲ್ಲಿ ಹಾಕಿದ್ರಿ ಅನ್ಸುತ್ತೆ ಅಲ್ವಾ? ಅದು ರಾಜೀನಾಮೆ ಕೊಟ್ಟಿದ್ದ ದಿನವೇ ಹಾಕಿದ್ರಿ. ರಾಜೀನಾಮೆ ಪತ್ರ ನೇರವಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ನನ್ನ ಖಾತೆಯಲ್ಲಿ ಅಪ್ಲೋಡ್ ಮಾಡಿದೆ. ಬಟ್ ವಿಡಿಯೋ ಮಾಡಿದ್ದು ಯಾವಾಗ? ವಿಡಿಯೋ ಮಾಡಿ ಇದನ್ನೆಲ್ಲ ಯಾಕೆ ಕೊಟ್ಟೆ ಅನ್ನೋದು ಈ ಕುತೂಹಲ, ಈ ಪ್ರಶ್ನೆಗಳಿದ್ವಲ್ಲ, ಒಂದು 25 ದಿನ ಬಿಟ್ಟು ನನ್ನ ಮೊಬೈಲಲ್ಲೇ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ವಿ. ಹೌದೌದು, ಅದನ್ನು ನಮಗೆ ನೋಡಿದ ಮೇಲೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತೇಳಿ ಅನಿಸಿದ್ದು. ಆದರೆ ಸೋಹೆಲ್ ಅವರೇ, ಇದರಲ್ಲಿ ಒಂದು ವಿಚಾರ ಇದೆ. ನಿಮ್ಮ ಹತ್ರ ಮಾತಾಡಿದಾಗ ನೀವು ನಿಮ್ಮ ಊರಿನ ನಿಮ್ಮ ಬೆಳವಣಿಗೆ ಕಾರಣಕ್ಕಾಗೋ ಏನೋ ನೀವು ರೈತರ ವಿಚಾರದ ಸಂಬಂಧಪಟ್ಟಂಗೆ ಪದೇ ಪದೇ ಹೇಳ್ತೀರಿ. ಅದು ನಿಮಗೆ ನೇರವಾಗಿ ಕನೆಕ್ಟ್ ಆಗಿದೆ ಅದು. ಮತ್ತು ಬೇರೆ ಬೇರೆ ವಿವಿಧ ಶೋಷಿತ ಸಮುದಾಯಗಳು, ದಲಿತ ಸಮುದಾಯ, ST, ಉಪ್ಪಾರರು, ಈ ಥರದ ಹಲವಾರು ವಿಚಾರಗಳು ನಿಮ್ಮ ಜೊತೆ ಮಾತುಕತೆಯಲ್ಲಿ ಬಂದು ಹೋಗ್ತಾ ಇರುತ್ತೆ. ಆದರೆ ಈ ದೇಶದಲ್ಲಿ ಮುಸ್ಲಿಂ ಸಮುದಾಯ ಇವತ್ತು ಭಾಳ ದಾಳಿಗೆ ಗುರಿ ಆಗ್ತಿರ್ತಕ್ಕಂಥ ಒಂದು ಸಮುದಾಯ. ಸೊ ಮುಸ್ಲಿಂ ಸಮುದಾಯದಿಂದ ಬಂದಿರೋವಂಥ ಒಂದು ವ್ಯಕ್ತಿ ಪೊಲೀಸ್ ಆಫೀಸರ್ ಆಗಿ ಇರೋದು, ಅದಕ್ಕೂ ಒಂದು ಮಹತ್ವ ಇದೆ ಅಲ್ವಾ? ಅಂಥ ವ್ಯಕ್ತಿ ಅದನ್ನು ರಿಸೈನ್ ಮಾಡಿ ಹೊರಗೆ ಬಂದುಬಿಡೋದು ಸರಿನಾ ಅಂತ? ಸರ್, ನಾನು ಇರೋ ತನಕ ಈ ನನ್ನ ಹುದ್ದೆಗೆ ಎಲ್ಲ ನ್ಯಾಯ ಕೊಟ್ಟಿದ್ದೀನಿ ಸರ್. ನಾನು ಮುಂಚೆನೇ ಹೇಳ್ದಂಗೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಬುನಾದಿ ಸಂವಿಧಾನನೇ ಆಗಿರೋದ್ರಿಂದ ಈ ಸಂವಿಧಾನಕ್ಕೆ ಅಪಾಯ ಬಂದಿದೆ ಅನ್ನೋ ಮನವರಿಕೆ ನಮಗೆ ಅರ್ಥ ಆದಮೇಲೆ ನಾವು ಮತ್ತೆ ಆ ಪರಿಸ್ಥಿತಿಯಲ್ಲಿ ಮುಂದುವರಿಯೋಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಸರ್. ವಿಶೇಷವಾಗಿ ಸಂವಿಧಾನ, ಪ್ರಜಾಪ್ರಭುತ್ವ ಅನ್ನೋ ಪರಿಕಲ್ಪನೆಗಳು ನಮ್ಮ ದೇಶದಲ್ಲಿ ಒಂದು 75 ವರ್ಷದ್ದು ಸರ್. ಈಗ ಏನೋ ಒಂದು ಚಿಕ್ಕ ಮಗು ಅಂಬೆಗಾಲಿಡ್ತಾ ಇದೆ. ಆವಾಗಲೇ ವ್ಯವಸ್ಥಿತವಾಗಿ ಷಡ್ಯಂತ್ರದ ಭಾಗವಾಗಿ ಇದನ್ನು ಮತ್ತೆ ವಶೀಕರಣಕ್ಕೆ ತಗೊಂಡು ಅಸ್ಥಿರ ಮಾಡಿ ಅಂತ್ಯ ಮಾಡೋ ಎಲ್ಲ ಬಹಿರಂಗ ಹೇಳಿಕೆಗಳು ನಡೀತವೆ. ಚುನಾಯಿತ ಸರ್ಕಾರಗಳೇ, ಜನಾದೇಶ ಪಡೆದಂಥ ಚುನಾಯಿತ ಸರ್ಕಾರಗಳನ್ನೇ ಬೀಳಿಸ್ತಾ ಇದ್ದಾರೆ. ಮಹಾರಾಷ್ಟ್ರ, ನನಗೆ ಆವಾಗ ಇದಾಯಿತು, ಮಧ್ಯಪ್ರದೇಶ, ರಾಜಸ್ಥಾನ 2 ಸರ್ಕಾರ ಬಹುಮತ ಬಂದಿದ್ದು ಕಾಂಗ್ರೆಸ್ ಪಕ್ಷ. ಅದನ್ನು ಜನಾದೇಶನೇ ಇವರು ಮಧ್ಯಪ್ರದೇಶದಲ್ಲಿ ಸರ್ಕಾರನ ಇದು ಮಾಡಿಬಿಟ್ರು, ಕರ್ನಾಟಕದಲ್ಲೂ ಕೂಡ ಮಾಡಿದ್ರು, ಮತ್ತು ಅಸ್ಸಾಂ ಇನ್ನೊಂದು ಚಿಕ್ಕ ರಾಜ್ಯದಲ್ಲೂ ಮಾಡಿದ್ರು. ಅವಾಗ ಜನಾದೇಶದ ಸರ್ಕಾರಗಳನ್ನ ಬೀಳಿಸೋದಿದೆಯಲ್ಲ ಸರ್, ಅದನ್ನು ಒಪ್ಪಕ್ಕಾಗಬಾರ್ದು. ನಾವು ಅದನ್ನು ಸಂಭ್ರಮಿಸಬಾರ್ದು. ಆ ಸರ್ಕಾರಗಳನ್ನ ಬೀಳಿಸ್ತಾ ಇರೋರನ್ನ ಚಾಣಕ್ಯ ಅಂತ ಇದ್ದಾರೆ. ಯಾರು ಪ್ರಜಾಪ್ರಭುತ್ವನ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡ್ಕೊಂಡು ಸಂವಿಧಾನ ಅಸ್ಥಿರಗೊಳಿಸ್ತಾ ಇರೋರನ್ನ ಚಾಣಕ್ಯ ಅಂತ ಇದೆ. ಇದು ನಮಗೆ ಸಹಿಸೋಕ್ಕಾಗಲಿಲ್ಲ. ಯಾಕಂದರೆ ಇವೆಲ್ಲ ವ್ಯವಸ್ಥೆ ಬಾಕಿ ಉಳಿದ್ರೆ ಮುಂದಿನ ಪೀಳಿಗೆಗೂ ಈ DYSP, SP, DC, ಜಡ್ಜು ಇವೆಲ್ಲ ಪೋಸ್ಟ್ ಉಳಿತವೆ. ಇದೇ ಬುಡ ಮೇಲಾದರೆ ಖಂಡಿತ ಮುಂದಿನ ಪೀಳಿಗೆಗೆ ಮತ್ತೆ ನಾವು ಬ್ಯಾಕ್ ಟು ಪೆವಿಲಿಯನ್ ಆಗ್ಬಿಡ್ತೀವಿ. ಏನಯ್ಯಪ್ಪ ಸಂವಿಧಾನ ರಚನೆ ಪೂರ್ವದಲ್ಲಿದ್ದೋ ಬಾಯಿಗೆ ಮಡಕೆ ಬೆನ್ನಿಗೆ ಪೊರಕೆ ಅಂತ ಅದು ನಾವು ಅನುಭವಿಸಿಲ್ಲ ಅಂತಲ್ಲ, ದೇಶದಲ್ಲಿ ಅದಿತ್ತು, ಆ ಪದ್ಧತಿ ಆಚರಣೆಯಲ್ಲಿ ಇತ್ತು. ನೀರು ಕುಡಿಯೋಕ್ಕೂ ಸ್ವತಂತ್ರ ಇರಲಿಲ್ಲ, ಬಟ್ಟೆ ಹಾಕೋಕ್ಕೂ ಸ್ವತಂತ್ರ ಇರಲಿಲ್ಲ. ಮತ್ತು ನಾವು ಆ ಕಡೆಗೆ ಖಂಡಿತ ಹೋಗ್ತೀವಿ ಸರ್. ಯಾಕಂದರೆ ಅವರು ತುಂಬ ಬುದ್ಧಿವಂತರಿದ್ದಾರೆ. ಮನುವಾದ ಅನ್ನೋದು ತುಂಬ ಬುದ್ಧಿವಂತವಾದ. ಹೇಗೆ ಕೊಡಲಿಯ ಕಾವಿಂದನೇ ಮತ್ತೆ ಮರ ಕಡಿತಾರೋ ಹಾಗೆ ನಮ್ಮಿಂದನೇ ನಾವು ಯಾರಿಗೋಸ್ಕರ ಹೋರಾಟ ಶುರು ಮಾಡ್ತೀವಿ, ನಾವು ಯಾರಿಗೋಸ್ಕರ ಕಾಳಜಿ ಧ್ವನಿ ಎತ್ತುತ್ತೀವಿ, ಅವರಿಂದನೇ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿಸ್ತಾರೆ ಅವರು. ಅಲ್ಲ, ಅದಕ್ಕೆ ಈ ದಾಳಿ ಅಂತ ಬಂದಾಗ ಮುಸ್ಲಿಂ ಸಮುದಾಯ ಏನು ಈ ರೀತಿ ದಾಳಿಗೆ ಗುರಿ ಆಗ್ತಾ ಇದೆ, ಅದು ಕೂಡ ಈ ರೀತಿಯ ನಿಲುವನ್ನು ನೀವು ತೆಗೆದುಕೊಳ್ಳೋದಕ್ಕೆ, ನೀವು ಅದೇ ಸಮುದಾಯದಿಂದ ಬಂದವರಾಗಿ ನಿಮಗೆ ಅದೇನಾದರೂ ಕೂಡ ಅದು ಕೂಡ ಕಾಡಿತ್ತ ಅಂತ? ಎಲ್ಲೋ ಒಂದು ಕಡೆಯಲ್ಲಿ ಸರ್, ನಾನು ಹೇಗಂದರೆ ನಂದೊಂದು ವಾದ ಇದೆ ಸರ್, ನಾನು ಒಂದು ಬಲವಾಗಿ ನಂಬ್ತೀನಿ. ವೈಜ್ಞಾನಿಕವಾಗಿ 50,000-60,000 ವರ್ಷಗಳ ಹಿಂದೆಯಿಂದನೇ ನಾವು ಒಂದು ಮಾನವ ತಳಿ, ಹೋಮೋಸಫಿಯನ್ ತಳಿ ಅಂತ. ಇವರು ಮನುವಾದದ ಪ್ರಕಾರ ಹೋದರೆ 5,000 ವರ್ಷಗಳಿಂದ ನಾನೊಬ್ಬ ಶೂದ್ರ ಸರ್. ಭೌಗೋಳಿಕವಾಗಿ ಹಿನ್ನೆಲೆಯನ್ನು ನೋಡಿದ್ರೆ ನಾನೊಬ್ಬ ದ್ರಾವಿಡ ಬರ್ತೀನಿ ಸರ್. ಭಾಷಿಕ ಹಿನ್ನೆಲೆಯಿಂದ ನೋಡಿದ್ರೆ 1000 ವರ್ಷ ನಮ್ಮ ಕನ್ನಡ ಭಾಷೆಯ ಇತಿಹಾಸದಿಂದ ನಾನೊಬ್ಬ ಕನ್ನಡಿಗ ಆಗ್ತೀನಿ ಸರ್. ಬಾಬಾ ಸಾಹೇಬರ ಸಂವಿಧಾನದ ಪ್ರಕಾರ ನಾನು
ಭಾರತದ ಪ್ರಜೆ ಆಗ್ತೀವಿ. 1987 ಏಪ್ರಿಲ್ 5 ಮುಸಲ್ಮಾನ ಆಗಿದ್ದೀನಿ ಸರ್. ಅದೇ ಅಂದ್ರೆ ಅವತ್ತು ನಿಮ್ಮ ಹುಟ್ಟಿದ ನಾನು ಹುಟ್ಟಿದ ದಿನಾಂಕ. ಓಕೆ. ನನಗೆ ಇಷ್ಟೆಲ್ಲ ಹಿನ್ನೆಲೆ ಇದೆ ಸರ್. ಹ್ಮ್. ನಾನು ಮುಸಲ್ಮಾನ ಅನ್ನೋ ಒಂದು ಸಂಕುಚಿತದಲ್ಲಿ ನಾನು ಯಾವುದೇ ಪರಿಸ್ಥಿತಿ ಅವಲೋಕನ ಮಾಡೋಕ್ಕೆ ಹೋಗಲ್ಲ. ನಾನು ಮುಸಲ್ಮಾನ ಅಲ್ಲ ಸರ್, ಭಾರತೀಯ ಮುಸಲ್ಮಾನ ಸರ್. ಇಡೀ ಜಗತ್ತಲ್ಲಿ ಈ ಐಡೆಂಟಿಟಿ ಯಾರಿಗೂ ಇಲ್ಲ. ಬೇರೆ ಕಡೆ ಬರೀ ಮುಸ್ಲಿಮ್ಸ್ ಅಷ್ಟೇ. ನಮಗೆ ಹಿಂದೂಸ್ತಾನ್ ಕಾ ಮುಸಲ್ಮಾನ್ ಅಂತಾರೆ. ಈ ಹಿಂದೂಸ್ತಾನ ಅನ್ನೋದು ಇವ್ರು ಯಾರನ್ನ ದೂರ್ತಾ ಇದ್ದಾರೆ ಈ ಮೊಘಲರು, ಆ ವರ್ಡ್ನ ಅವರೇ ಕೊಟ್ಬಿಟ್ಟು ಹೋಗಿದ್ದಾರೆ. ಹಿಂದೂಸ್ತಾನ್ ಕಾ ಮುಸಲ್ಮಾನ್ ನಾನು ಹಾಗೆ ಕ್ಲೈಮ್ ಮಾಡ್ತೀನಿ. ಅವ್ರನ್ನ ಮುಸಲ್ಮಾನ ಅನ್ನೋಕ್ಕಿಂತ ಅವರೊಂದು ನಮ್ಮ ಸಂವಿಧಾನ ಪ್ರಕಾರ ಅಲ್ಪಸಂಖ್ಯಾತರಾಗಿ ಇದ್ದಾರೆ. ಅಲ್ಪಸಂಖ್ಯಾತರಿಗೂ ಕೂಡ ಸಮಾನ ಹಕ್ಕುಗಳನ್ನ, ಸಮಾನ ಅವಕಾಶಗಳನ್ನ, ಸ್ವಾತಂತ್ರ್ಯನ ಕೊಡೋದೇ ಪ್ರಜಾಪ್ರಭುತ್ವ ಸರ್. ಪ್ರಜಾಪ್ರಭುತ್ವದ ವ್ಯತ್ಯಾಸ ಆಗ್ತೈತೆ ಅಂದರೆ ಇವ್ರುಗಳಿಗೆ ಆಗುತ್ತೆ ಸ್ವಾಭಾವಿಕವಾಗಿ. ನನ್ನ ಹೋರಾಟ, ನಾನು ಮಾಡ್ತಾ ಇರೋ ಹೋರಾಟ ಬರೀ ಮುಸಲ್ಮಾನರಿಗಲ್ಲ ಸರ್, ಅದು ಕ್ರಿಶ್ಚಿಯನ್ಗಾದರೂ ಹೌದೆ, ಸಿಖ್ಗಳಿಗಾದರೂ ಹೌದೆ, ಅದು ಆದಿವಾಸಿಗಳಿಗಾದರೂ ಹೌದೆ, ಅದು ನಮ್ಮ ದಲಿತರಿಗಾದರೂ ಹೌದೆ. ನಮ್ಮ ದೇಶದಲ್ಲಿ ಒಂದಂತೂ ಸತ್ಯ ಸರ್, ಈ ಮುಸಲ್ಮಾನ ಬಂದ ಮೇಲೆ ಅದು ವರ್ಡ್ ಇರೋ ತನಕ ಅಷ್ಟೇ ಇಲ್ಲಿ ಹಿಂದೂ ಅನ್ನೋ ವರ್ಡ್ ಇರುತ್ತೆ. ಆಮೇಲೆ ನಂತರ ಅದು ಜಾತಿಗಳಿರ್ತವೆ, ಅಲ್ಗೊಟ್ಟೋಗುತ್ತೆ. ಅದಕ್ಕೆ ಇಲ್ಲಿ ಹಿಂದೂ ಅಂತ ನಿರ್ಮಾಣ ಮಾಡೋಕ್ಕೆ ಇಲ್ಲಿ ಮುಸಲ್ಮಾನ ಇರಲೇಬೇಕು ಸರ್. ನಾನು ಆಗ ನಂಬ್ತೀನಿ. ಉಳಿಲ್ಲ ನಿಮ್ಮ ಹತ್ರ ಯಾವಾಗ ಮಾತಾಡಿದಾಗಲೂ ಕೂಡ ಈ ಥರದಲ್ಲಿ ಒಂದು ಆಳವಾಗಿ ಪ್ರಜಾಪ್ರಭುತ್ವವನ್ನು, ಸಮಾಜವನ್ನು, ಅದರಲ್ಲೂ ಕೂಡ ಸಮಗ್ರವಾಗಿ ಭಾರತವನ್ನು ಅರ್ಥ ಮಾಡ್ಕೊಂಡಿರೋವಂಥ ಪ್ರಬುದ್ಧತೆ ಒಂದು ಕಾಣುತ್ತೆ. ಅಂದರೆ ನಗರಗಳಲ್ಲೇ ಬದುಕಿರ್ತಕ್ಕಂಥವ್ರು ಕೆಲವರಿಗೆ ಅದು ಒಂದು ಭಿನ್ನ ರೀತಿಯ ಆಲೋಚನೆ ಇರುತ್ತೆ. ಅಂದರೆ ನೀವು ಹೆಂಗೆ ಎಲ್ಲ ಜಾತಿ ಸಮುದಾಯಗಳ ಇರೋವಂಥ ಒಂದು ಹಳ್ಳಿಯಿಂದ ಹುಟ್ಟು ಬಂದಿದ್ದೀರಿ, ಆ ರೀತಿಯಾದಂಥ ಭಾವನೆ ಇರಲ್ಲ. ಮತ್ತು ಇನ್ನೂ ಒಂದಂದರೆ ಹಳ್ಳೀಲಿ ಹುಟ್ಟು ಬಂದಿರೋದ್ರಿಂದಾಗಿ ಜಾತಿಯ ಸಂಕೀರ್ಣತೆ ಮತ್ತು ಜಾತಿ ಶ್ರೇಣೀಕರಣ ಕೂಡ ನಿಮಗೆ ಮಿಕ್ಕೆಲ್ರಿಗಿಂತ ಅಂದರೆ ನಾವು ನಗರ ಪ್ರದೇಶದಲ್ಲಿ ಇರ್ಬೋದಂಥ ಮುಸಲ್ಮಾನರಿಗಿಂತ ಚೆನ್ನಾಗಿ ಅರ್ಥ ಆಗಿದೆ ಅಂತ ನನಗನ್ಸುತ್ತೆ. ಮತ್ತು ಅದಕ್ಕಿಂತ ಮಿಗಿಲಾಗಿ ನನಗನ್ಸೋದು ಐಡೆಂಟಿಟಿ, ಒಂದು ಈ ದೇಶದ ಪ್ರಜೆಯಾಗಿ ಒಂದು ಐಡೆಂಟಿಟಿ ನನಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಎಷ್ಟು ಸ್ಪಷ್ಟತೆ ಇದೆ, ಅದು ಕೂಡ ಭಾಳ ವಿಶೇಷ ಅಂತ ಅನ್ಸುತ್ತೆ. ವಿಶೇಷ ಆಗಬಾರ್ದು, ಅದೇ ಸಾಮಾನ್ಯ ಇರಬೇಕಿತ್ತು, ಅದೇನು ವಿಶೇಷ ಇರಲಿಲ್ಲ. ಬಟ್ ಇವತ್ತು ವಿಶೇಷ ಅನ್ಸೋದಕ್ಕೆ ಕಾರಣ ಈ ಡಿವೈಡ್ ಇದೆಲ್ಲ ಕೂಡ ಹಿಂಗೆ ಅನ್ನಿಸ್ತಿದೆ. ಆದರೂ ನನಗೆ ಈ ಪ್ರಶ್ನೆ ಕೇಳಬೇಕು ಅನಿಸ್ತಾ ಇದೆ. ಮುಸ್ಲಿಮರ ರಾಜಕೀಯ ಪ್ರಾತಿನಿಧ್ಯ ಇದೆಯಲ್ಲ, ಇದು ಕಡಿಮೆ ಆಗ್ತಿದೆ. ಅವರು ಮುಸ್ಲಿಮರನ್ನು ಮಾತ್ರ ರೆಪ್ರೆಸೆಂಟ್ ಮಾಡೋವಂಥವ್ರು ಆಗೋದು ಕೂಡ ಒಂದು ದುರಂತನೇ. ಯಾಕಂದರೆ ನಿಮಗೆ ಏನು ಬಲಾಢ್ಯ ಜಾತಿಗಳಿಗೆ ಸೇರಿದವರು ಅವ್ರು ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಾರೆ, ದಲಿತ ಸಮುದಾಯಕ್ಕೆ ಸೇರಿದವರು ಅವ್ರನ್ನ ಮಾತ್ರ ರೆಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋಂಗೆ ಮುಸ್ಲಿಮರ ಲೀಡರ್ಸ್ ಮಾತ್ರ ಅಂತಿರೋದ್ರಲ್ಲೂ ಒಂದು ಪ್ರಾಬ್ಲಮ್. ಅದನ್ನು ದಾಟಿ ಇಡೀ ಸಮುದಾಯದ ಲೀಡರ್ಗಳಾಗುವಂಥ ರೀತಿ ಒಳಗಡೆ ರಾಜಕಾರಣ ಇರಬೇಕು. ನಿಮ್ಮ ರಾಜಕಾರಣದ ಪ್ಲ್ಯಾನ್ನಲ್ಲಿ ಅದಕ್ಕೆ ಆ ಥರದ್ದೇನಾದರೂ ಆಲೋಚನೆ ಇದೆಯಾ ಸರ್? ಖಂಡಿತ. ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಬಾಂಧವ್ಯ ಇದೆಯಲ್ಲ ಸರ್, ಈ ಭಾರತ ಇದೆಯಲ್ಲ ಸರ್, ನಾನು ಅದಕ್ಕೆ ಒಂದು ಅಬ್ರಿವೇಷನ್ ನಂದೇ ಅದೊಂದು ಕೊಟ್ಕೊಂಡಿದ್ದೀನಿ. ಭಾರತ ಅಂದರೆ ದೀರ್ಘ ಸೀಳಲಿಲ್ಲ ಅಂದರೆ ಬಾ ಅಷ್ಟೇ ಅಂದರೆ ಇದು ಬಾಂಧವ್ಯದ ರಮಣೀಯ ತವರೂರು ಸರ್. ಇಲ್ಲಿ ಇದು ಎಲ್ಲ ಧರ್ಮಗಳಿಗೂ ಆಶ್ರಯ ಕೊಟ್ಟಿದೆ. ಇದು ಬರೀ ಮರೂರಲ್ಲಿರೋದು, ಇಡೀ ದೇಶದಲ್ಲಿ ಇಲ್ಲ ಹಂಗೆ ಇತ್ತು ಸರ್, ಇತ್ತು. ಈ ನಮ್ಮ ದೇಶ ಹಾಗೆ ಇತ್ತು ಅನ್ನೋದನ್ನ ನಾನು ಒಪ್ಕೋಬೇಕಾಗುತ್ತೆ. ಕೊಟ್ಟಿದೆ, ಅದು ಪೋಷಣೆ ಕೊಟ್ಟಿದೆ, ಆಶ್ರಯ ಕೊಟ್ಟಿದೆ, ಬೆಳೆಸಿದೆ. ಅದಕ್ಕೆ ಅಪಾಯ ಬಂದಿದೆ ಅಂತಲೇ ನಾವು ಈ ರೀತಿ ನಿರ್ಧಾರಗಳು ತಗೊಳ್ತಾ ಇರೋದು. ಇಡೀ ಜಗತ್ತಿನ ವೈರುಧ್ಯತೆನ ಒಂದು ನೀವು ತಗಡಿಲ್ ತೂಗಿ ಸರ್. ಈ ಭಾರತದ ವೈರುಧ್ಯತೆನ ಒಂದು ತಗಡಿಲ್ ತೂಗಿ, ನಮ್ಮ ಭಾರತದ ವೈರುಧ್ಯದ ಭಾರವೇ ಜಾಸ್ತಿ ಸರ್. ಇದು ಎಲ್ರಿಗೂ ಬೆಳೆಸುತ್ತೆ ಸರ್, ಎಲ್ರಿಗೂ ಪೋಷಿಸುತ್ತೆ. ವಿಶೇಷವಾಗಿ ರಾಜಕಾರಣದ ವಿಷಯದಲ್ಲಿ ಬಂದಾಗ ಮುಸ್ಲಿಂ ರಾಜಕಾರಣ ಪ್ರತಿನಿಧಿತ್ವ ಇಡೀ ದೇಶದಲ್ಲಿ, ಸಂಸದರು ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಸಪಾನೆ ಟೈಮು 30 ಜನ ಶಾಸಕರಿದ್ರಂತೆ, ಅದೆಲ್ಲ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಇವತ್ತಿನ ವರ್ತಮಾನದ ರಾಜಕಾರಣ ದಿಕ್ಕು ದೆಸೆ ಎರಡೂ ತಪ್ಪಿಟ್ಟಿದೆ ಸರ್. ಒಂದು, ಮುಸ್ಲಿಂ ಸಮುದಾಯದಲ್ಲೂ ಕೂಡ ಸಾಕಷ್ಟು ಐತಿಹಾಸಿಕ ಕಾರಣಗಳಿದೆ ಸರ್. ನಾವು ಈ ಸಮುದಾಯದ ಪ್ರಜ್ಞೆ ಇದೆಯಲ್ಲ, ಇದನ್ನು ನೋಡಿದಾಗ ಇವತ್ತಿನ ಈ ಸ್ಥಿತಿಗೆ ಐತಿಹಾಸಿಕ ಕಾರಣಗಳಿದೆ ಸರ್. ಅದು ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಸಮುದಾಯನೂ ಬ್ಲೇಮ್ ಮಾಡೋಕ್ಕಾಗಲ್ಲ. 600 ವರ್ಷ ಆಳ್ವಿಕೆ ಮಾಡೋದು ಹಿಂಗೆಲ್ಲ ಭ್ರಮೆಯಲ್ಲೆಲ್ಲ ಮಾತಾಡ್ಕೊಳ್ತಾರೆ. ಮತ್ತು ಅವ್ರದ್ದು ಶಿಕ್ಷಣ ಪ್ರಮಾಣ ನಮ್ಮದೆಲ್ಲ ನಾನು ಫಸ್ಟ್ ಜನ್ರೇಷನ್ ಶಿಕ್ಷಣ ಪಡೆದಿರೋನು ಅಲ್ಲ. SLC ದಾಟಿದವರು, ಬಟ್ ನಿಮ್ಮ ತಂದೆ 8ನೇ ಕ್ಲಾಸ್ ತಗೊಂಡಿದ್ರು. ಅಲ್ಲಿಗೆ ಅರ್ಥ ನಮಗೆ ಶಿಕ್ಷಣದಿಂದ ನಾವು ಆಚೆ ಇದ್ದೀವಿ.
ಬಾಬಾ ಸಾಹೇಬ್ರು ಹೇಳ್ದಂಗೆ ನಾನು ರಾಜಕಾರಣ ಹೇಗೆ ಕಟ್ಟಬೇಕು ಅಂದರೆ ಮೊದಲು ಅವ್ರನ್ನ ಎಜುಕೇಟ್ ಮಾಡಬೇಕು, ಆಮೇಲೆ ಆರ್ಗನೈಸ್ ಮಾಡಬೇಕು, ಆಮೇಲೆ ಎಜುಕೇಟ್ ಮಾಡಬೇಕು. ಈ ಮೂರು ಪ್ರಯತ್ನ ಆದಾಗ ಖಂಡಿತ ನಾಳೆನೇ MLA MP ಆಗ್ಬಿಡ್ಬೇಕು ಅಂತ ಆ ಥರದಲ್ಲಿ ಏನಿಲ್ಲ ನೀವು? ತೀರಾ ನನಗೆ ಏನು ನಾಳೆ ನಾನು ತುರ್ತಾಗಿ ನನ್ನ ಇದೇ ಮೊದಲ ಆದ್ಯತೆ ಪ್ರಾಧಾನ್ಯತೆ ಏನಿಲ್ಲ. ನಾನಾಗೋಕ್ಕಿಂತ ನನಗೆ ಇದು ದೊಡ್ಡ ಮಾತು ಅನಿಸುತ್ತೆ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ನನಗಿಂತ ಆರ್ಡಿನರಿ ಇನ್ನೆಲ್ಲವ್ರಿಗೆ ಮಾಡಬೇಕು ಅನಿಸ್ತದೆ ಸರ್. ನನಗಿಂತ ಆರ್ಡಿನರಿ ಇನ್ನೆಲ್ಲವ್ರಿಗೆ ಶಾಸಕ MP ಮಾಡಿ ಅದನ್ನು ನಾವು ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ನಾನು ಆ ರೀತಿ ಮನಸ್ಥಿತಿ ಅನಿಸುತ್ತೆ. ಆ ನಿಟ್ಟಲ್ಲಿ ನಿಮ್ಮ ಪ್ಲ್ಯಾನ್ಸ್ ಏನಿದೆ ಸುಹೇಲ್ ಅವರೇ? ಸರ್, ನಾನು ಒಂದು ವರ್ಷ ಯಾಕೆ ಎಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ, ಬಹುಶಃ ಇದೇ ನಿಮ್ಮದೇ ಮೊದಲನೇ ಸಂದರ್ಶನ ಕ್ಯಾಮ್ರಾನ ಎದುರಿಸ್ತಾ ಇರೋದು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಚಳವಳಿ ಹೋರಾಟನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಮಗೆ ಒಂದು ಸ್ಪಷ್ಟತೆ ಬೇಕು, ನನಗೆ ಬೇಕು ಅಂತ ಅನಿಸ್ತು ಸರ್. ಆ ಸ್ಪಷ್ಟತೆ ಬೇಕು, ವೈಚಾರಿಕ ಸ್ಪಷ್ಟತೆ ಆಗಲಿ, ವಿಚಾರ ಸ್ಪಷ್ಟತೆ ಆಗಲಿ, ಸೈದ್ಧಾಂತಿಕ ಸ್ಪಷ್ಟತೆ ಆಗಲಿ ಬೇಕು ಅಂತ ಅನಿಸ್ತು. ನಾನು ಅಧಿಕಾರಿಯಾಗಿ ತುಂಬ ಸೀಮಿತವಾಗಿ ಸಂಕುಚಿತವಾಗಿ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅನಿಸ್ಬಿಡ್ತು. ನಾನು ಬಂದಿದ್ದ ಸ್ಪೀಡ್ಗೆ, ನಾನು ಅಂದಿದ್ದ ಯೋಚನೆಗೆ, ನಿಜವಾಗ್ಲೂ ಚಳುವಳಿ ಹೇಗಿದೆ, ಹೋರಾಟಗಳು ಹೇಗಿದೆ ಅಂದಾಗ ಅದಾದಮೇಲೆ ನನಗೆ ಒಂದು ಬದ್ಧತೆಯೂ ಬೇಕು ಸರ್. ಯಾಕಂದರೆ ನಾವು ಈಗ ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಆಡ್ತಾ ಇದ್ದೀವಿ ಅಂದರೆ ಸಾಕಷ್ಟು ಆಸೆ, ಆಮಿಷಗಳು, ಆಕಾಂಕ್ಷೆಗಳು, ಶಕ್ತಿಗಳು ನಮ್ಮನ್ನು ನಾವು ಅಂದ್ಕೊಂಡಿರೋ ಉದ್ದೇಶದಿಂದ ವಿಚಲಿತರಾಗಿ ಮಾಡಿಸ್ಬೋದು. ಅದಕ್ಕೊಂದು ಬದ್ಧತೆ ಬೇಕು ಅನಿಸ್ತು. ಆ ಬದ್ಧತೆನ ಮೈಗೂಡಿಸ್ಕೊಳ್ಳೋದು ಅದಕ್ಕೂ ಟೈಮ್ ಬೇಕು. ಅದು ತಂತಾನಾಗಿ ಸ್ಪಾಂಟೇನಿಯಸ್ ಆಗಿ ಬರಲ್ಲ. ಅದು ಒಳ್ಳೆಯ ಜನರ ಸಹವಾಸ, ಒಡನಾಟ, ಅವ್ರ ಜೊತೆಲಿ ಕಲಿತು ಬೆರ್ತಾಗಿ ಇವೆಲ್ಲ ಈ ವಿಚಾರಗಳ ಸ್ಪಷ್ಟತೆ ಇರೋರ ಜೊತೆ ಸೇರಬೇಕು. ಅದಾದಮೇಲೆ ಒಂದು ಶುದ್ಧತೆಯೂ ಬೇಕು. ಬರೀ ಮಾತು ನನಗೆ ಅನಿಸ್ತಾ ಇರ್ತದೆ ಒಂದು ಅಂತರ್ನಿರೀಕ್ಷಣೆ ನಾನು ಮಾಡಿಕೊಂಡೆ. ಆವಾಗ್ಲೂ ಇವಾಗಲೂ ಮಾಡ್ಕೊಂಡು ನನಗೆ ಅನಿಸ್ತಾ ಇದೆ, ನಾನು ಇದನ್ನು ಕಲಿಬೇಕು. ಆ ಕಲಿಕೆ ಆದಲ್ಲಿ ಇಡೀ ದೇಶ ಸುತ್ತುತ್ತಾ ಇದ್ದೀನಿ, ಒಳ್ಳೆಯ ಜನರ ಸಂಘ ಸೇರಿದ್ದೀನಿ ಅಂತ. ಯಾಕಂದರೆ ಈ ಸಂಘ ಸಿಗ್ಬೇಕಂದ್ರೆ ತುಂಬ ಜನ ಕಳೆದೋಗ್ಬಿಡ್ತಾರೆ. 20-25 ವರ್ಷ ಆದರೂ ಸಿಗಲ್ಲ. ನನಗೆ ಒಂದು ವರ್ಷಕ್ಕೆ ಆ ಒಡನಾಟ ಸಿಕ್ಕಿದೆ. ವಿಶೇಷವಾಗಿ ನಾನು ರಾಜೀನಾಮೆ ಕೊಟ್ಟ ಮೇಲೆ ನನಗೆ ದೇವನೂರು ಮಾದೇವ ಸರ್ ಮೊದಲನೇ ವ್ಯಕ್ತಿ ಕರೆ ಮಾಡಿ, ಏನು ಮಾಡ್ತಾ ಬನ್ನಿ ಮನೆಗೆ ಅಂತ ಹೇಳಿ, ಆಯಿತು ಯಾಕೆ ರಾಜೀನಾಮೆ ಕೊಟ್ರಿ ಅಂತ. ಸರ್ ಅದೇ ಅದಿರಲೇ ರೀ, ಹೊಟ್ಟೆ ಹಸ್ದಾಗ ಪ್ರಜಾಪ್ರಭುತ್ವ ಸಂವಿಧಾನ ಮರಿಬಾರ್ದು, ಏನೇನು ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಅದು ಹೇಳಿ ಅಂದರು. ಏನು ಮಾಡಬೇಕು ನೀವು ಮುಂದೆ? ನನಗೆ ಅವರೊಂದು ಹೇಳಿದ್ರು ಸರ್ ರಾಜಕಾರಣ ಚಳುವಳಿ ಬಗ್ಗೆ. ಮತ್ತು ಮೊದಲನೇ ವ್ಯಕ್ತಿ ನನ್ನನ್ನು ಕರೆದವರು. ಅದಾದಮೇಲೆ ಅವರು ಕೆಲವು ಸಂಘ ಜನರ ಹೋಗಿ ನೀವು ಭೇಟಿಯಾಗಿ ಅಂತ ಹೇಳಿದ್ರು. ಅದರಲ್ಲಿ ಶಶಿಕಾಂತ್ ಸೆಂಥಿಲ್ ನನಗೆ ಮುಂಚೆಯಿಂದನೂ ಪರಿಚಯ ಇದ್ದರು, ನಾನು ನಿಕಟವಾಗಿದ್ದೆ ಅವ್ರ ಜೊತೆ. ಅವ್ರ ಹತ್ರ ಹೋದಾಗ ಅವರು ಕೆಲವು ನನ್ನನ್ನು ಚಳುವಳಿ ನಾನು ಅರ್ಥ ಮುಂಚೆಯಿಂದ ನನಗೊಂದು ತಪ್ಪು ಕಲ್ಪನೆ ಇತ್ತು. ಚಳುವಳಿನೇ ಬಂಡವಾಳ ಮಾಡಿಕೊಂಡು ರಾಜಕಾರಣನೂ ನಡೀತಾ ಇದೆ. ಇನ್ನು ಕೆಲವರು ಚಳುವಳಿಗೆ ಆಸ್ತಿ ಬಂಡವಾಳ ಆಗಿದ್ದಾರೆ ಸರ್. ನಾನು ಅಂಥವ್ರು ಸೇರಿದ್ದೀನಿ ಅಂತ ನನಗೀಗ ಅನಿಸ್ತೈತೆ. ನಾನೇನೋ ಒಂದು ಆದಮೇಲೆ ನಾನು ಅದು ಅವ್ರ ಜೊತೆ ಒಡನಾಟನೆಲ್ಲ ಇನ್ನೂ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಅದನ್ನೆಲ್ಲ ನಾನು ಹೇಳಬೇಕು. ನಾನು ಒಳ್ಳೆ ಜನರ ತಂಡ ಸೇರಿದ್ದೀನಿ. ಆ ನಿಟ್ಟಲ್ಲಿ ನನಗೆ ಸಿಕ್ಕಂಥ ರೆಸ್ಪಾನ್ಸಲ್ಲಿ ಮುಸ್ಲಿಂ ಬಾಂಧವ್ಯ ವೇದಿಕೆ ಅಂತ ಒಂದು ವೇದಿಕೆ ಚಿಂತಕರು, ಸಾಹಿತಿಗಳೆಲ್ಲ ಸೇರಿಕೊಂಡಿದ್ದಾರೆ. ಅವರು ನನ್ನನ್ನು ಗುರುತಿಸಿ ನನ್ನ ವಿಚಾರಗಳನ್ನ ಅದನ್ನೆಲ್ಲ ಅವ್ರಿಗೆ ಅರ್ಥ ಆಗಿ ಆ ವೇದಿಕೆಯಲ್ಲಿ ನನಗೊಂದು ನೀವೇ ಈ ಬಾರಿ ಅಧ್ಯಕ್ಷ ತಗೊಳ್ಳಿ ಅಂತ ಅವರೇ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನಾನು ಈ ರೀತಿ ಎಲ್ಲ ದೊಡ್ಡ ಸಂಕಲ್ಪ ಇಟ್ಕೊಂಡ್ಬಂದಿದ್ದೀನಿ, ನಿಮ್ಮ ಜೊತೆ ಇರ್ತೀನಿ, ನನಗೆ ಯಾವುದೇ ಜವಾಬ್ದಾರಿ ಕೊಡಬೇಡಿ ಅಂತ. ಇಲ್ಲ ನೀವು ಮಾಡಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂದರು. ಅದಾದ ನಂತರ ನಾವು ಒಂದು ಜಾಗೃತ ಕರ್ನಾಟಕ ಅಂತ ನನ್ನ ಸಂಘಟನೆ, ರಾಜಕೀಯ ಸಂಘಟನೆ ಮಾಡ್ತಾರೆ. ಏನು ಇವತ್ತಿನ ಈ ಮನುವಾದ BJPಗಿರನ್ನ ಸೋಲಿಸ್ಬೇಕಂದ್ರೆ ತುಂಬ ವಿಚಾರ ಸ್ಪಷ್ಟತೆ ಮತ್ತು ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಸಂವಿಧಾನದ ಆಶಯನ ಮಾಡಬೇಕಂದ್ರೆ ಒಂದು ಪ್ರತ್ಯೇಕವಾಗಿ ನಾವೊಂದು ತುಂಬ ದೃಢವಾದಿ, ತುಂಬ ಅಚಲವಾದ ಒಂದು ಜನಪರವಾದ ಒಂದು ಸಂಘಟನೆ ಕಟ್ಟಬೇಕು. ಎಲ್ರಿಗೂ ನಾನು ಈ ಹಿಂದೆ ಹೇಳ್ದಂಗೆ ಅನುಭವ ಮಂಟಪದ ಮಾದರಿಯ, ಕುವೆಂಪು ಮಾದರಿಯ, ಕರಾವಳಿ ಭಾಗದ ಸಮಾಜ ಸುಧಾಕರ್ ನಾರಾಯಣ ಗುರು ಇವ್ರ ಮಾದರಿ, ಇವ್ರ ಆಶಯದ ಒಂದು ರಾಜಕಾರಣ ಕಟ್ಟಬೇಕು ಅಂತ. ಮತ್ತು ಲೋಹಿಯಾ ಅವ್ರನ್ನ, ಮತ್ತು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ,
ಇವರೆಲ್ಲ ರಾಜಕಾರಣಕ್ಕೆ ಹಿಂದೆ ಕೊಡುಗೆ ಕೊಟ್ಟಿದ್ದಾರೆ ಸರ್. ಇವ್ರು ಯಾರು ಅಧಿಕಾರ ಅನುಭವಿಸಿದ ದೊಡ್ಡ ರಾಜಕಾರಣಿಗಳಲ್ಲ. ಇವ್ರ ಹೆಸರುಗಳಲ್ಲಿ ಇವತ್ತಿಗೂ ರಾಜಕಾರಣ ನಡೀತೈತೆ. ಇವತ್ತಿನ ರಾಜಕಾರಣ ಶೋಕಿ ರಾಜಕಾರಣ. ಅವರೆಲ್ಲ ತ್ಯಾಗ ಬಲಿದಾನಗಳು ಕೊಟ್ಟು ರಾಜಕಾರಣಕ್ಕೆ ಕೊಡುಗೆ ಕೊಟ್ಟಿದೆ. ಆ ಮಾದರಿಯ ಒಂದು ರಾಜಕಾರಣ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಮಾನ ಮನಸ್ಕರ ತಂಡ ಎಲ್ಲ ಸೇರಿ ಒಂದು ಜಾಗೃತ ಸಂಘಟನೆ ಕರ್ನಾಟಕನ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆ ಸೇರಿಕೊಂಡು ರಾಜಕಾರಣ ಮಾಡಿದ್ವಿ. ಮಾಡಬೇಕು ಅನ್ನೋಕ್ಕಿಂತ ಕಟ್ಟಬೇಕು ಅನ್ನೋದು ಇಲ್ಲಿ ಎಲ್ಲರೂ ತುಡಿತಾ ಇದೆ. ಇಲ್ಲಿ ನಾನೇ ಅಪಕ್ವ ಸರ್ ಈ ಸಂಘಟನೆಯ ವ್ಯಕ್ತಿಗಳಿಗೆ ನೋಡಿದ್ರೆ. ಯಾಕಂದರೆ ನಾನು ಅಧಿಕಾರಿ ಹಿನ್ನೆಲೆಯಿಂದ ಬಂದನು. ಉಳಿದವ್ರಿಗೆ ಅದ್ರ ಬಗ್ಗೆ ಸಮಾಜದ ಬಗ್ಗೆ, ಡೆಮಾಕ್ರಸಿ ಬಗ್ಗೆ, ಅದ್ರ ಬಗ್ಗೆ ನಿಮ್ಗಿರೋಂಥ ತಿಳುವಳಿಕೆ ಏನಿದೆ, ಅದು ನೀವು ಅಧಿಕಾರಿಯಾಗಿ ಕೆಲಸ ಮಾಡಿದ್ದು ಇರ್ಬೋದು, ನಿಮ್ಮ ಊರು ಇರ್ಬೋದು, ಬಟ್ ಅದ್ರಲ್ಲಿ ನಿಮ್ಗೊಂದು ವಿಶೇಷವಾದಂಥ ಒಳನೋಟ ಇರೋದಂತೂ ನಾನು ನಿಮ್ಮ ಜೊತೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತಾ ಇರೋದು ನೋಡಿದ್ದೀನಿ. ಕೆಲವ್ರಿಗೆ ಒಂದು ಆ ಥರ ಇರುತ್ತೆ, ರಿಸೈನ್ ಮಾಡಿದ ತಕ್ಷಣ ನಾನು ನಾಳೆ MLA ಆಗಿಬಿಡ್ಬೇಕು ಅನ್ನೋ ಥರದ್ದು ಇರುತ್ತೆ. ನಿಮ್ಗೆ ಯಾವಾಗಲೂ ಹಂಗೆ ಇದ್ದಿಲ್ಲ. ಮತ್ತು ಬಾಬಾ ಸಾಹೇಬರು ಹೇಳಿದ್ದನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಹಂತವಾಗಿ ಅಂತ ನೀವು ಹೇಳಿದ್ರಿ. ಮತ್ತು 75 ವರ್ಷ ಅಷ್ಟೇ ಆಗಿದೆ ಈ ದೇಶದ ಡೆಮಾಕ್ರಸಿಗೆ, ಅಂಬೆಗಾಲಿಕ್ತಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ರಿ. ಸೊ ಅಂದರೆ ಈ ಡೆಮಾಕ್ರಸಿನ ಇನ್ನಷ್ಟು ಪ್ರಬುದ್ಧಗೊಳಿಸುವಂಥ ಆಲೋಚನೆ ನಿಮ್ಗೆ ಆ್ಯಕ್ಚುಲಿ ಇದೆ. ಅದು ನೀವು ಭಾಳ ಹಂಬಲ್ಲಾಗಿ ಇದನ್ನು ಹೇಳ್ತೀರಿ. ಹೌದು ಸರ್, ಅದನ್ನು ಪ್ರಾಮಾಣಿಕವಾಗಿ ಹೇಳ್ಬೇಕಲ್ಲ ಸರ್. 1 ವರ್ಷ ಟೈಮ್ ತೊಗೊಂಡಿದ್ದೀನಿ, ಇನ್ನೂ ತೊಗೊಳ್ತೀನಿ. ದೇಶ ಸುತ್ತಬೇಕು, ಯಾಕಂದರೆ ದೇಶನ ಅರ್ಥ ಮಾಡ್ಕೋಬೇಕು. ನಾವು ಸಮಾಜ ಕಟ್ಟಬೇಕಂದ್ರೆ ಸಮಾಜನ ಅರ್ಥ ಮಾಡಬೇಕು. ಈ ದೇಶದಲ್ಲಿ ಪ್ರತಿ 8 ಕಿಲೋಮೀಟ್ರಿಗೂ ನುಡಿ, ಭಾಷೆ, ವೇಷ, ತಿಂಡಿ, ಆಹಾರ, ಎಲ್ಲ ಮಾತಾಡೋ ಶೈಲಿ, ಸ್ವರ, ಉಚ್ಚಾರಣೆ ಎಲ್ಲವೂ ಭಿನ್ನವಾಗಿದೆ. ಅಲ್ಲಿ ಏಕ ಭಾಷೆ, ಏಕ ಸಂಸ್ಕೃತಿ, ಏಕ ಧರ್ಮ ಇದೆಲ್ಲ ಇದೆಯಲ್ಲ, ಇದು ಈ ದೇಶದ ಏನು ಬಹುತ್ವಕ್ಕೆ ವಿರುದ್ಧವಾದದ್ದು. ಇದನ್ನು ಅರ್ಥ ಮಾಡಿಕೊಂಡಾಗ ನಾವು ಮತ್ತೆ ಅಂಥ ರಾಜಕಾರಣ ಕಟ್ಟಕ್ಕೆ ಸಾಧ್ಯ. ಆ ನಿಟ್ಟಲ್ಲಿ ಸುತ್ತಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಮುಂದೆ ಖಂಡಿತ ಸಕ್ರಿಯ ರಾಜಕಾರಣದಾಗೆ ನಾವೇನು ಮಾಡಬೇಕು ಸಂಘಟನೆ ಮೂಲಕ. ಮತ್ತು ಕಾಂಗ್ರೆಸ್ ಪಕ್ಷ, ಆ ಪಕ್ಷ ಇದೆಯಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇವಾಗ ನಾವು ನೋಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ನಾನು ಸ್ವತಂತ್ರ ಪೂರ್ವ ಪಕ್ಷ ನಾನು ನೋಡ್ಕೊಳ್ತೀನಿ. ತುಂಬ ಏನು ಸೈದ್ಧಾಂತಿಕ ಪಕ್ಷ, ಸಂವಿಧಾನ, ಪ್ರಜಾಪ್ರಭುತ್ವವನ್ನು ದೇಶಕ್ಕೆ ಕೊಟ್ಟಿದೆ. ಅದಕ್ಕಿಂತ ಜೊತೆಗೆ ಸ್ವತಂತ್ರ ತಂದು ಕೊಟ್ಟಿರುವಂಥ ಒಂದು ಪಕ್ಷ ಇದದು. ಮೂಮೆಂಟ್, ಅದು ಪಕ್ಷ ಅನ್ನೋಕ್ಕಿಂತ ಮೂಮೆಂಟ್ ಆಗಿತ್ತು, ನಂತರ ಅದು ರಾಜಕೀಯ ಪಕ್ಷ ಆಗಿದೆ. ಆ ಪಕ್ಷ ಸಿದ್ಧಾಂತ ಎಲ್ಲವೂ ಒಳ್ಳೆಯದೇ ಇದೆ. ಆದರೆ ನಾಯಕತ್ವ ಆವಾಗವಾಗ ಹತಾಶೆ, ಅಧಿಕಾರ ಕೇಂದ್ರಿತ ರಾಜಕಾರಣ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ಪರಿಸ್ಥಿತಿಗೆ BJP ಎಷ್ಟು ಕಾರಣನೋ ಕಾಂಗ್ರೆಸ್ಸು ಅಷ್ಟೇ ಕಾರಣ. ನಾವು ಅಧಿಕಾರಿಗಳ ಹಿನ್ನೆಲೆಯವರೆಲ್ಲ ರಾಜೀನಾಮೆ ಕೊಟ್ಟು ಈ ಕಡೆ ಬರಬೇಕು ಅಂದರೆ, ಅವರು ಒಳ್ಳೆ ರಾಜಕಾರಣ ಮಾಡಿದರೆ ನಾವು ಒಳ್ಳೆ ಅಧಿಕಾರಿಯಾಗಿ ಕೆಲಸ ಮಾಡ್ತೀವಿ, ಅದರಲ್ಲೇನಿಲ್ಲ. ಅಲ್ಲಾಗಿ ರಾಹುಲ್ ಗಾಂಧಿ ಸ್ವಲ್ಪ ವಿಶೇಷ ಅನಿಸ್ತಾರೆ ಸರ್. ಯಾಕಂದರೆ ಅವ್ರದ್ದು ಒಂದು ಹೇಳಿಕೆ ನನಗೆ ತುಂಬ ಇಷ್ಟ ಆಗುತ್ತೆ. ದೇಶದ ಮಾರುಕಟ್ಟೆಯಲ್ಲಿ ಪ್ರೀತಿ ಅಂಗಡಿ ತೆರೀಬೇಕು ಅಂತ ಇಡೀ ದೇಶ ನಡೆದ್ರಲ್ಲ ಸರ್. ಅದು ಯಾರೇ ಆಗಲಿ ಅದು ನಡೆದ್ರೆ, ನಮ್ಮ ವಿರೋಧಿಗಳು ನಡೆದ್ರು, ಪ್ರಜಾಪ್ರಭುತ್ವನ ಬಲವರ್ಧನೆ ಮಾಡೋ ಅಂಥ ಒಂದು ಪಾದಯಾತ್ರೆ ಮಾಡಿದ್ರೆ, ಅದು BJPಗರು ಮಾಡಿದ್ರು ಕೂಡ ನಾವು ನೋಡಬೇಕಾಗುತ್ತೆ ಅವ್ರು ಏನು ಮಾಡ್ತಾರೆ. ಅದಷ್ಟು ಸುಲಭ ಅಲ್ಲ ಅಂತ ಒಂದು ಹೋರಾಟ ಮಾಡಿ 2 ಯಾತ್ರೆಗಳನ್ನ ಮಾಡಿದ್ರು. ಆವಾಗ ಮನುಷ್ಯ ಒಂದು ಸ್ವಲ್ಪ ಆಸಕ್ತನಾಗಿ ಒಂದು ಆಶಾಕಿರಣವಾಗಿ ಕಂಡರು. ಮತ್ತು ಉಳಿದಂತೆ ಕಾಂಗ್ರೆಸ್ನ ನಾಯಕಕ್ಕಿಂತ ಪ್ರತ್ಯೇಕವಾಗಿ ಅದಕ್ಕೂ ಕೂಡ ನಮ್ಮ ಸಂವಿಧಾನದ ಆಶಯ ಕಾರ್ಯಗತ ಮಾಡೋವಂಥ ಶಕ್ತಿ ಇಲ್ಲ ಅಂತ ನನಗೆ ಅನಿಸ್ತದೆ. ಆ ನಿಟ್ಟಲ್ಲಿ ನಾವು ಈ ಜಾಗೃತ ಕರ್ನಾಟಕ ಮತ್ತು ತುಂಬ ಅಚಲವಾದ ಸಂಘಟನೆ ಮಾಡಬೇಕು. ತುಂಬ ಸಂತೋಷ ಸೋಹೆಲ್. ಒಟ್ಟು ನಿಮ್ಮಂಥವರ ನಾಯಕತ್ವ ಕೂಡ ಇವತ್ತು ಈ ದೇಶದ ರಾಜಕೀಯ ವ್ಯವಸ್ಥೆಗೆ ಅಗತ್ಯ ಇದೆ. ಆ ನಿಟ್ಟಲ್ಲಿ ನೀವು ಇನ್ನಷ್ಟು ಯಶಸ್ಸನ್ನು ಪಡ್ಕೊಳ್ಳಿ. ನೀವು ಈ ವಿಚಾರದಲ್ಲಿ ನಮ್ಮ ಜೊತೆಗೆ, ನೀವು ರಾಜೀನಾಮೆ ಕೊಟ್ಟ 1 ವರ್ಷಕ್ಕೆ ಸರಿಯಾಗಿ ಸಂವಿಧಾನದ ದಿನದಂದು ನಮ್ಮ ಜೊತೆ ಮಾತಾಡಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಿಮಗೆ ಯಶಸ್ಸು ಸಿಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.